ಸುಖಾನುಭವ ಗೋಷ್ಠಿಯ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿಕ್ಕೆ ನಾನು ಹೋಗಿದ್ದೆ. ಅಲ್ಲಿ ಬಹಳ ಅದ್ಭುತವಾದಂತಹ ಪ್ರತಿಸ್ಪಂದನೆಯಲ್ಲಿತ್ತು. ಅಲ್ಲಿ ತುಂಬಾ ಸಂಖ್ಯೆಯಲ್ಲಿ ಶರಣೆಯರು ಒಂದು ಕಡೆಗಿದ್ರು. ಬೆಳಗಿನಿಂದ ಸಾಯಂಕಾಲದವರೆಗೆ ಕಾರ್ಯಕ್ರಮ. ಬೆಳಗ್ಗೆ ಇಳಕಲ್ಲದ ಪೂಜ್ಯ ಮಹಂತಪ್ಪಗಳು ಇಷ್ಟಲಿಂಗ ಪೂಜಾ, ಅದರ ಸ್ವರೂಪ, ಮಹತ್ವ, ಅದರ ಬಗ್ಗೆ ಪ್ರಾತ್ಯಕ್ಷಿಕೆಯನ್ನು ಸ್ವತಃ ನೀಡ್ತಾ ವಿವರಣೆಯನ್ನು ಕೊಡುವ ಒಂದು ದೃಶ್ಯ, ಅದ್ಭುತವಾದ ದೃಶ್ಯ ಅಲ್ಲಿಯ APMC ಸಭಾಗೃಹದಲ್ಲಿ ಆಯೋಜನೆಗೊಂಡಿತ್ತು. ಅವರ ಜೊತೆಗೆ ರಾಯಚೂರಿನ ಹತ್ತಿರ ಬೆನಕನಹಳ್ಳಿಯ ದೇವಾನಂದ ಶರಣರು ಕೂಡ ಪಾಲ್ಗೊಂಡಿದ್ರು. ಅದ್ಭುತವಾದ ಕಾರ್ಯಕ್ರಮ. ಬೆಳಗ್ಗೆಂದು ಒಂದು 10 ಒಂದು ಗೋಷ್ಠಿ. ಡಾಕ್ಟರ್ PS ಮಾಳಿ ಅವರು ಮಹಾಮನೆಯ ಪರಿಕಲ್ಪನೆಯ ಬಗ್ಗೆ ಬಹಳ ಅದ್ಭುತವಾಗಿ ಮಾತನಾಡಿದರು. 2ನೇ ಗೋಷ್ಠಿಗೆ ನಾನು ಕೂಡ ಹೋಗಿದ್ದೆ. ವರ್ತಮಾನಕ್ಕೆ ವಚನ ಎಷ್ಟು ಪ್ರಸ್ತುತ ಅನ್ನುವ ವಿಷಯ. ನಂತರ ದೇವಾನಂದ ಶರಣರು ಬಹಳ ಅದ್ಭುತವಾಗಿ ಮಾತನಾಡಿದರು. ಜನರ ಸ್ಪಂದನೆ ಮಾತ್ರ ಬಹಳ ಅದ್ಭುತವಾದಂತಹ ಸ್ಪಂದನೆ ಅಲ್ಲಿ ಇತ್ತು. ಅವರು ಒಂದು ವಿಷಯ ಹೇಳಿದ್ದು ಬಹಳಷ್ಟು ಅದ್ಭುತವಾಗಿತ್ತು. 1000 ಕಾರ್ಯಕ್ರಮಗಳು ನಗರದ 1000 ಮನೆಗಳಲ್ಲಿ. ಅವ್ರು ಒಂದೇ ಕಡೆ ಕಾರ್ಯಕ್ರಮ ಮಾಡೋದಿಲ್ಲ. ಪ್ರತಿ ಕಾರ್ಯಕ್ರಮವೂ ಒಬ್ಬೊಬ್ಬರ ಮನೆಗೆ ಹೋಗ್ತದೆ. ಅವ್ರ ಮನೆ ಇಕ್ಕಟ್ಟಾಗಿದ್ರೆ ಅಲ್ಲೇ ಪಕ್ಕದಲ್ಲಿ ಅದಕ್ಕೊಂದು ವ್ಯವಸ್ಥೆ ಮಾಡ್ಕೋತಾರೆ. ಆ ಮನೆಯ ಅವರು ಕೊಟ್ಟ ಪ್ರಸಾದ ರೂಪ ಅದು ಏನೇ ಇದ್ರಿ, ಕಾರೆಯ ಸೊಪ್ಪಾದರೂ ಲಿಂಗಾರ್ಪಿತ ಅಂತಾರಲ್ಲ ಹಾಗೆ, ಅವ್ರು ಏನು ಕೊಡ್ತಾರೆ ಅದೇ ಮಹಾಪ್ರಸಾದ ಅಂತ ಸ್ವೀಕಾರ ಮಾಡೋದು. ಹಾಗೂ ಒಂದು ಕಡೆ ಒಂದು ಓಣಿಯಲ್ಲಿ 2 ಕಾರ್ಯಕ್ರಮಗಳಾದ್ರೆ ಖಂಡಿತವಾಗಿ ಕೂಡ ಒಂದು ಬಡವರ ಮನೆಯಲ್ಲೇನೆ ಕಾರ್ಯಕ್ರಮ ಮಾಡ್ತಾ ಇರ್ತಾರೆ. ಎಲ್ಲ ಬರೀ ಶ್ರೀಮಂತರ ಮನೆಯಲ್ಲಿ ಅಥವಾ ಇದ್ದುಳ್ಳವ್ರ ಮನೆಯಲ್ಲಿ ಕಾರ್ಯಕ್ರಮಗಳೇನಿಲ್ಲ. ಅಂದ್ರೆ ಸರ್ವ ಸಮಾನತೆಯ ದೃಷ್ಟಿಕೋನ ಕಾರ್ಯಕ್ರಮ ಮಾಡುವಲ್ಲಿ ಕೂಡ 1000 ಮನೆಗಳಲ್ಲಿ 1000 ಉಪನ್ಯಾಸಕರು, 1000 ವಿಷಯಗಳು ಈ ಕಳೆದ 21 ವರ್ಷಗಳಿಂದ ನಡೆದುಕೊಂಡು ಬಂದದ್ದನ್ನ ವಿವರಿಸಿದಾಗ ನಿಜವಾಗಿ ಕೂಡ, ಮತ್ತು ಅಲ್ಲಿ ಯಾವುದೇ ರೀತಿಯ ಒಂದು ರಿಜಿಸ್ಟರ್ಡ್ ಸಂಘಟನೆ ಇಲ್ಲ. ಎಲ್ಲರೂ ತಾವಾಗಿಯೇ ಮುಂದೆ ನಿಂತು ಮಾಡತಕ್ಕಂಥವ್ರಿದ್ದಾರೆ. ಅದನ್ನು 21 ವರ್ಷ ನಡೆಸಿಕೊಂಡು ಬರೋದು ಬಹಳ ಕಷ್ಟ. ಮತ್ತು ತಪ್ಪದೆ ಪ್ರತಿ ವಾರ ಈ ರೀತಿ ಮಾಡೋದು, 1000 ವಿಷಯಗಳನ್ನು ಹೊಂದಿಸೋದು, 1000 ಜನ ಉಪನ್ಯಾಸಕರು, ಬಹಳ ಅದ್ಭುತವಾದಂತಹ ಕಾರ್ಯಕ್ರಮ. ಕೆಲವರ ಮನೆಗಳಲ್ಲಿ 2 ಸಲ ಆಗಿದ್ದು ಉಂಟು ಅಂತ ಕೂಡ ಹೇಳಿದ್ರು. ನಿಜವಾಗಿ ಕೂಡ ಒಂದು ಅಭೂತಪೂರ್ವ ಮೌನ ಚಳವಳಿ ಅಂತ ಇಂಥವುಗಳಿಗೆ ಕರೀತಾರೆ. ತಮ್ಮ ಪಾಡಿಗೆ ತಾವು ಮಾಡ್ಕೊತ ಹೋಗ್ತಾರೆ. ಯಾರು ಬರಬೇಕು, ಪ್ರಸಿದ್ಧಿ ಆಗಬೇಕು, ಯಾವುದೂ ಇಲ್ಲ. ಹೀಗೆ ಶರಣರ ಸೇವೆ ನಮಗೆ ಗೊತ್ತಿಲ್ಲದಂತೆ, ನಾಡಿನ ಮೂಲೆಗಳಲ್ಲಿ ಸದ್ದಿಲ್ಲದಂತೆ ನಡೀತಕ್ಕಂಥದ್ದನ್ನ ನಾವು ನೋಡ್ತೀವಿ. ಅದಕ್ಕೆ
ನಾವು 1000ಕ್ಕೆ ಒಂದ್ ರೀತಿ ಸಾಕ್ಷಿಯಾಗಿದ್ದೀವಿ ಅನ್ನೋದು ನಮಗೆ ತೃಪ್ತಿ ಬಂದಂತಹ ಒಂದು ಸಂಗತಿ ಆಗಿತ್ತು. ನಿಜವಾಗಿ ಕೂಡ ಅವರನ್ನ ನಾವು ಎಷ್ಟು ಅಭಿನಂದಿಸಿದ್ರು ಕೂಡ ಸಾಲದು. ಅದಕ್ಕೆ ಆಯೋಜಕರಿಗೆ ಒಂದು ಮಾತು ಹೇಳಿದೆ ನಾನು, ನೀವು ಇದನ್ನ ಒಂದು ರಿಜಿಸ್ಟ್ರೇಷನ್ ಮಾಡಿಬಿಟ್ಟಿದ್ರೆ ನಿಮಗೆ ಇಲಾಖೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಅದರ ಬೆಂಬಲ ನಿಮಗೆ ಸಿಗುತ್ತಿತ್ತು ಅಂದಾಗ ಬಹಳ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಂಡವರು ಹೇಳಿದ್ರು. ಅವರು ಇಲ್ಲ ಸರ್, ನಮಗೆ ಅರಸೊತ್ತಿಗೆಯ ಪ್ರಭುತ್ವದ ಬೆಂಬಲ ಬೇಡ, ನಮಗೆ ಶರಣರ ಸಾಮಾನ್ಯ ಜನರ ಬೆಂಬಲ ಸಾಕು. ಇದು ಅರಸೊತ್ತಿಗೆಯಿಂದ ನಡೀತಕ್ಕಂತ ಪ್ರಭುತ್ವದಿಂದ ನಡೆಯುವ ಕಾರ್ಯಕ್ರಮ ಆಗಬಾರದು ಯಾವಾಗಲೂ ಕೂಡ. ಇಲ್ಲ ಅಂದ್ರೆ ನಾವು ಸಣ್ಣವರಾಗ್ತೇವೆ ಮತ್ತು ಅವರ ಒಂದು ಕೃಪೆಯೊಳಗೆ ಬೀಳ್ಬೇಕಾಗ್ತದೆ. ಏನೇ ಇರ್ಲಿ, ಇದು ನಾವೇ ಸೇರ್ಕೊಂಡು ಮಾಡೋದು, ಜನರಿಗಾಗಿ, ಜನರು ಆಯೋಜಿಸಿರ್ತಕ್ಕಂತ ಕಾರ್ಯಕ್ರಮ ಅಂತ ಹೇಳಿದ್ರು. ಬಹಳ ನಿಸ್ವಾರ್ಥ ಮನೋಭಾವ ಆ ಜನರದು. ಅವರನ್ನ ಎಷ್ಟು ಅಭಿನಂದಿಸಿದ್ರು ಕೂಡ ಸಾಲದು ಅಂತ ನನಗನಿಸ್ತು. ಧನ್ಯನಾದೇವಿ. ಯಾಕಂದ್ರೆ ಇಂಥ ಬರ್ಬರ ಸ್ಥಿತಿಯಲ್ಲಿ ಏನ್ ಕಾಲ ಕೆಟ್ಟು ಹೋಗಿದೆ, ಹಾಗಾಗಿದೆ, ಹೀಗಾಗಿದೆ ಅನ್ನುವ ಪರಿಸ್ಥಿತಿಯಲ್ಲಿ ಕೂಡ ಆಶಾದಾಯಕವಾದಂತಹ, ಅದ್ಭುತವಾದಂತಹ ಪ್ರಯೋಗಗಳು ನಡೀತಾ ಇದ್ದಾವಲ್ಲ, ನಿಜವಾಗಿ ಕೂಡ ಅಭಿಮಾನದ ಸಂಗತಿ, ಸಂತೋಷಕರ ಸಂಗತಿ ಅನ್ನೋದು ಅಷ್ಟೇ ಮುಖ್ಯ. 17ನೇ ತಾರೀಕಿಗೆ ನಾವು ನಿಲ್ಲಿಸಿದ ಭಾಗವನ್ನ ನೋಡೋದಾದ್ರೆ, ಅಲ್ಲಿ ಅಲ್ಲಮ ಪ್ರಭುಗಳು ಇಂದ್ರಿಯಗಳನ್ನ ಯಾವ ರೀತಿಯಲ್ಲಿ ಬಂಧಿಸಬೇಕು ಮತ್ತು ಇಂದ್ರಿಯಗಳು ವಿಷಯದ ಇಚ್ಛೆಗೆ ಹೇಗೆ ಹೋಗುತ್ತವೆ, ಆ ಇಂದ್ರಿಯಗಳನ್ನ ಹೇಗೆ ನಾನು ಒಂದು ರೀತಿ ಹತೋಟಿಯಲ್ಲಿ ಇಡ್ಲಿ ಎನ್ನುವ ಪ್ರಶ್ನೆಯನ್ನ ಸಿದ್ದರಾಮ ಶಿವಯೋಗಿಗಳು ಇಟ್ಟಾಗ ಅವ್ರು ಹೇಳೋದು, ಊಹಿಸುವಡೆ ಇಂದ್ರಿಯಕ್ಕೆ ಮನವೇ ದೇಹ ನಾಯಕನು. ಊಹಿಸುವುದಾದರೆ ಇಂದ್ರಿಯಗಳಿಗೆ ಮನಸ್ಸೇ ಸಮರ್ಥನಾದ ನಾಯಕ. ಊಹಿಸುವಡೆ ಇಂದ್ರಿಯಕ್ಕೆ ಮನವೇ ದೇಹ ನಾಯಕನು. ಅದರ ಗಮಕದ ಗಾಹು ಶಬ್ದ ಸ್ಪರ್ಶ ರೂಪು ರಸ ಪ್ರಗಂಧದಲ್ಲಿ ಮೋಹದಂತೆರೆ ಸೆಳೆದು ಸಮತೆಯ ಸಾಹಸದಲ್ಲಿರಲು ಇಂದ್ರಿಯಂಗಳ ಕಾಹುರಂಗಳು ಕೆಡವುವೈ ರಾಮಯ್ಯ ಕೇಳೆಂದ. ಆ ಇಂದ್ರಿಯಗಳ ಕುರಿತು ಚಿಂತನೆ ಮಾಡುವಾಗ ಈ ಇಂದ್ರಿಯಗಳಿಗೆ ಮನಸ್ಸೇ ಸಮರ್ಥವಾದಂತ ನಾಯಕ. ಯಾಕಂದ್ರೆ ಅದು ಈ ಕರ್ಣೇಂದ್ರಿಯ ಶಬ್ದ ಸ್ಪರ್ಶ ರೂಪ ರಸ ಗಂಧ ಇದರ ಮೂಲಕ ಅದು ಮೋಸ ಮಾಡೇ ಮಾಡ್ತದ. ಇವೆಲ್ಲವುಗಳನ್ನ ಈ ಮೋಹದಂತೆ ಸಮತೆಯನ್ನೂ ಕೂಡ ಮೋಹದಂತೆರೆ ಸೆಳೆದು ಸಮತೆಯ ಸಾಹಸದಲ್ಲಿ ಇಂದ್ರಿಯಂಗಳ ಕಾವುರಗಳು ಕೆಡುವவை. ಈ ಸಮತೆಯನ್ನ ಸ್ವಾಧೀನಪಡಿಸಿಕೊಂಡು ಸಾಹಸದಿಂದ ಇದ್ರೆ ಇಂದ್ರಿಯಗಳು ಕಾತುರತೆ ನಾಶವಾಗ್ತವೆ ಅಂತ ಹೇಳ್ತಾರೆ. ಇಷ್ಟು ಹೇಳಿದ್ರು ಕೂಡ ಮತ್ತೊಂದು ಪ್ರಶ್ನೆಯನ್ನ ಆತ ಇಟ್ಟದ್ದು ಅವತ್ತು ಮೊನ್ನೆ ದಿವಸ. ಮನದ ಹರವರಿ ಹೊನ್ನ ಮಣ್ಣಿನ ವನಿತೆಯರ ಮೇಲಿರದೆ ಸದ್ವರ್ತನೆಯಲ್ಲಿರ್ತದೆ ದೋಷವೇನದರಿಂದೆ. ಎಲ್ಲದಕ್ಕೂ ಇಂದ್ರಿಯಗಳೇ ಕಾರಣ, ಎಲ್ಲದಕ್ಕೂ ಮನಸ್ಸೇ ಕಾರಣ ಅನ್ನೋ ಮಾತನ್ನ ಹೇಳಿದಾಗ, ಮನದ ಹರವರಿ, ಈ ಮನಸ್ಸಿನ ಹರಿದಾಡುವಿಕೆ ಇದೆಯಲ್ಲ, ಮನದ ಹರವರಿ
ಹೊನ್ನು ಹೊನ್ನು ಮಣ್ಣಿನ ವನಿತೆಯರ ಮೇಲಿರದೆ ಸದ್ವರ್ತನೆಯಲ್ಲಿರ್ದಳೆ ದೋಷವೇನದರಿಂದ ಯತಿಯಾಗಿ. ಅವನ ಸಂದೇಹ, ಸಿದ್ದರಾಮ ಶಿವಗಿಯ ಸಂದೇಹ ಏನು? ಹೊನ್ನು ಹೆಣ್ಣು ಮಣ್ಣುಗಳನ್ನ ತ್ಯಜಿಸಿ, ಅದರ ಮೇಲಿನ ಮೋಹ ತ್ಯಜಿಸಿ ಸನ್ಯಾಸಿಯಾಗಿ, ಯೋಗಿಯಾಗಿ ಜನಗಳಿಗೆ ಸಂತೋಷದಿಂದ ಏನ್ ಬೇಡ್ತಾರೋ ಅದನ್ನ ಕೊಟ್ಟು ಪುಣ್ಯ ಸಂಪಾದನೆ ಮಾಡಿದರೆ ನನಗೆ ಮುಕ್ತಿ ಸಿಗುವುದಿಲ್ಲವೇ ಅಂತ ಪ್ರಶ್ನೆ ಕೇಳ್ತಾನೆ. ಅಂದ್ರೆ ತಾನು ಈಗ ಮಾಡಿಕೊಂಡು ಬರುತ್ತಿರುವಂತಹ ಕರ್ಮ ಯೋಗ ಇದೆಯಲ್ಲ, ಅದ್ರ ಬಗ್ಗೆ ಇನ್ನೂ ಅಭಿಮಾನ ಇದೆ. ಅದು ನಾನು ಮಾಡುತ್ತಿರುವುದು ಸರಿ ಅನ್ನೋದು ಕೂಡ ಇನ್ನೂ ಅದು ಹೋಗಿಲ್ಲ. ಅದಕ್ಕೆ ಹೇಳ್ತಾನೆ ಅವನು, ನಾನು ಏನ್ ಮಾಡಿದೆ ಅಂತ ಹೇಳಲಾರದೆ ಹೀಗೆ ಹೇಳ್ತಾನೆ. ಹರಿದಾಡುವ ಮನಸ್ಸನ್ನ ಆ ಹೊನ್ನು ಹೆಣ್ಣು ಮಣ್ಣುಗಳಿಂದ ಮುಕ್ತಗೊಳಿಸಿ ಮನದ ಹರವರಿ ಹೊನ್ನ ಮಣ್ಣಿನ ವನಿತೆಯರ ಮೇಲಿರದೆ, ಆ ಮನಸ್ಸು ಅದರ ಮೇಲಿರದೆ ಸದ್ವರ್ತನೆಯಲ್ಲಿರ್ದಡೆ, ನಮ್ಮ ವರ್ತನೆ ಸದಾಚಾರದಲ್ಲಿದ್ರೆ, ಸದ್ವರ್ತನೆ ಸತ್ಯವಾದದ್ದು ಮತ್ತು ಎಲ್ಲರಿಗೂ ಉಪಯುಕ್ತವಾದದ್ದು, ಎಲ್ಲರಿಗೂ ಒಳ್ಳೆಯದನ್ನು ಮಾಡ್ತಕ್ಕಂಥ ವರ್ತನೆಯಲ್ಲಿದ್ದರೆ ದೋಷವೇನದರಿಂದ, ದೋಷವೇನು? ಹಾಗಾದ್ರೆ ಹೀಗೆ ಮಾಡೋದ್ರಿಂದ ದೋಷ ಬರ್ತದೇನು? ಅದಕ್ಕೆ ಯತಿಯಾಗಿ ಜನಕ್ಕೆ ಬೇಡಿದ ನಿತ್ತು ಸುಖದಲ್ಲಿ ಘನದ ಪುಣ್ಯವನ್ನ ಅರ್ಜಿಸಿದೊಡೆ ತನಗೆ ನಿಜ ಪದವಾಗದೆ ಗುರುರಾಯ ಹೇಳೆಂದ. ಹೀಗೆ ಮಾಡಿ ನಾನು ಶ್ರೇಷ್ಠವಾದ ಪುಣ್ಯವನ್ನ, ಘನದ ಪುಣ್ಯವನ್ನ ಆರ್ಜಿಸಿದೊಡೆ, ಯಾಕಂದ್ರೆ ಜನೋಪಯೋಗಿ ಕೆಲಸ ಮಾಡಿದ್ದೇನೆ, ಜನ ಏನ್ ಬೆಳಿದ್ದಾರೆ ಅದನ್ನೆಲ್ಲ ಕೊಟ್ಟಿದ್ದೇನೆ. ನಮ್ಮೂರಿಗೆ ಕೆರೆ ಬೇಕಂದ್ರೆ ಕೆರೆ, ಉದ್ಯಾನವನ ಬೇಕಂದ್ರೆ ಉದ್ಯಾನ, ದೇಗುಲ ಬೇಕು ಅಂದ್ರೆ ದೇಗುಲ, ಬಾವಿ ಬೇಕು ಅಂದ್ರೆ ಬಾವಿ, ಈ ಬಾಹ್ಯ ಸೌಕರ್ಯ ಸೌಲಭ್ಯಗಳನ್ನ ನಾನು ಜನರಿಗೆ ಕೊಡ್ತಾ ಸದಾಚಾರದಿಂದ ಸದ್ವರ್ತನೆಯಿಂದ ನಾನು ಈ ರೀತಿ ಬದುಕ್ತಾ ಇದ್ದೀನಲ್ಲ, ಬಾಳ್ತಾ ಇದ್ದೀನಲ್ಲ, ಹೀಗೆ ಬಾಳುವುದರಿಂದ ನನಗೆ ಹಿರಿದಾದ ಘನದ ಪುಣ್ಯ ನನಗೆ ಬರ್ತದ. ಆ ಗಣದ ಪುಣ್ಯದಿಂದ ನಿಜ ಪದವಾಗದೆ ಗುರುರಾಯ ಹೇಳೆಂದ. ನಿಜ ಪದ ಮುಕ್ತಿ, ನನಗೆ ಮುಕ್ತಿ ಸಿಗ್ತಾ ಇದೆಯೋ ಇಲ್ಲವೋ ಹೇಳು ಅಂತ ಹೇಳ್ತಾರೆ. ಅದಕ್ಕೆ ಅಲ್ಲಮ ಪ್ರಭುಗಳು ನಕ್ಕ ಹೇಳ್ತಾರೆ, ಖ್ಯಾತಿ ಪೂಜಾ ಲಾಭದಾಶಾ ಪ್ರೀತಿಯಿಂದಲಿ ದಾನ ಧರ್ಮ ವ್ರಾತವನ್ನು ಮಾಡಿದಡೆ ಬಿತ್ತಿದ ಬೆಳೆಯನುಂಬಂತೆ. ಒಂದು ಪಾಠ ಇದು. ಆತು ಬಂದ ಸಮಸ್ತ ಭೋಗವನೋತು ಭೋಗಿಸುತ್ತಿಪ್ಪನಲ್ಲದೆ ಮಾತು ಮಾತಿಗೆ ನಿತ್ಯ ಉಂಟೆ ರಾಮ ಕೇಳೆಂದ. ಮಾತು ಮಾತಿಗೆ ನಿತ್ಯ ಉಂಟೆ ರಾಮ ಕೇಳೆಂದ. ಬರೀ ಮಾತಾಡೋದ್ರಿಂದ ಹಾಗ ಮಾಡಿದೆ, ಹೀಗ ಮಾಡಿದೆ, ಹೀಗ ಮಾಡಿದ್ರೆ ಹೇಗೆ, ಹಾಗ ಮಾಡಿದ್ರೆ ಹೇಗೆ, ಬರೀ ಮಾತು ಮಾತಿಗೆ ನಿತ್ಯ ಉಂಟೆ ರಾಮ ಕೇಳೆಂದ. ಮೋಕ್ಷ ಮುಕ್ತಿ ಅಂತ ಕೇಳಿದಲ್ಲಪ್ಪ, ಹೀಗೆ ನೀ ಏನೇನ್ ಮಾಡಿದ ಒಂದು ಲಿಸ್ಟ್ ಕೊಟ್ಟೆಲ್ಲ, ಇದರಿಂದ ಮುಕ್ತಿ ಸಿಗೋದಿಲ್ಲ. ಅಂದ್ರೆ ಸಕಾಮ ಕರ್ಮಕ್ಕೆ ಸುಖ ಅದ, ಆದ್ರೆ ನಿತ್ಯ ಸುಖ ಇಲ್ಲ. ಲೋಕ ಸುಖ ಅದ, ಲೌಕಿಕ ಸುಖ ಅದ. ಈ ಲೌಕಿಕ ಸುಖದಿಂದ ಆಗುವ ಅನಾಹುತೇನು? ಲೌಕಿಕ ಸುಖಕ್ಕೆ ಒಳಗಾದವರು ಹೊಗಳ್ತಾರೆ, ಮೆರೆಸ್ತಾರೆ, ನಾಯಕನ ಪಟ್ಟಕ್ಕೇರಿಸ್ತಾರೆ. ಇದು ಒಂದು ಸುಖ. ಆದ್ರೆ ನಿನಗೆ ನಿತ್ಯ ಸುಖ, ಶಾಶ್ವತ ಸುಖ ಸಿಗೋದಿಲ್ಲ. ಅದಕ್ಕೆ ಮೊದಲ 3 ಸಾಲುಗಳಲ್ಲಿ ಬರ್ತದೆ, ಖ್ಯಾತಿ, ಪೂಜೆ, ಲಾಭ, ಆಸೆ, ಪ್ರೀತಿಗಳಿಂದ. ಖ್ಯಾತಿ ಪೂಜಾ ಲಾಭದಾಶ ಪ್ರೀತಿಯಿಂದಲಿ ದಾನ ಧರ್ಮ ವ್ರಾತವನ್ನು ಮಾಡಿದಡೆ.
ದಾನ ಧರ್ಮದ ವ್ರತಗಳನ್ನ ಮಾಡಿದರೆ ಬಿತ್ತಿದ ಬೆಳೆಯ ನುಂಬಂತೆ. ನಾವು ಬೆಳೆ ಬೆಳೆದು ಅದನ್ನ ಊಟ ಮಾಡಿದೀವಿ. ಬೆಳೆ ಯಾಕೆ ಬೆಳೆದೀವಿ? ಪ್ರೀತಿಯಿಂದ ಬೆಳೆದೀವಿ, ಬಹಳ ಅಭಿಮಾನದಿಂದ ಬೆಳೆದೀವಿ. ಯಾಕೆ ಬೆಳೆದೀವಿ? ಅದರ ಪ್ರತಿಫಲ ನನಗೆ ಸಿಗತೈತಿ ಅಂತ ಬೆಳೆದೀವಿ. ನೀ ಯಾಕೆ ಮಾಡಿದಿ ಇವೆಲ್ಲ ಮೇಲಿನ್ನು? ಇವೆಲ್ಲ ಮಾಡಿದ್ರ ಉದ್ದೇಶ ಏನ್ ನಿನಗೆ? ಖ್ಯಾತಿ, ಪೂಜೆ, ಲಾಭ, ಪ್ರೀತಿ ಇದನ್ನ ಇಟ್ಟುಕೊಂಡು ದಾನ ಧರ್ಮ ಮಾಡಿದ್ರೆ, ಈಗ ನಾವು ದಾನ ಕೊಡ್ತಕ್ಕಂತ ಇವತ್ತಿನ ಕಾಲದಲ್ಲಿ ನಾವು ಇದ್ದೀವಲ್ಲ, ಕಳಸ ಮಾಡಿ ಕೊಡೋದು, ದೇವಸ್ಥಾನಕ್ಕೆ ಕಲ್ಲು ಹಾಕ್ಸೋದು, ಫ್ಯಾನ್ ಮಾಡಿ ಕೊಡೋದು, ಏನೇನೋ ಕೊಡ್ತೀವಿ. ದೇವಸ್ಥಾನಕ್ಕೆ ಒಂದು ಪಟ್ಟಿ ಕೊಡ್ತೀವಿ, ಒಂದ್ ಏನೇನೋ ಕೊಡ್ತೀವಲ್ಲ. ಅವರಿಗೆ ಒಂದು ಕಿವಿ ಮಾತನ್ನ ನಮಗೆ ಹೇಳಿದಂಗೆ ಹೇಳ್ತಾನೆ ಸಿದ್ದರಾಮ ದೇವರ ಮೂಲಕ ಅಲ್ಲಮರು. ಖ್ಯಾತಿ ಪೂಜಾ ಲಾಭದಾಶೆ ಪ್ರೀತಿಯಿಂದಲೇ. ಪೂಜೆ ಅಂತಂದ್ರೆ ನಮ್ಮನ್ನು ಪೂಜಿಸೋದು. ಖ್ಯಾತಿ ನಮಗೆ ಖ್ಯಾತಿ ಬರೋದು, ಲಾಭ ನಮಗೆ ಲಾಭ ಬರೋದು, ಆಸೆ ಇದೆಲ್ಲದಕ್ಕೂ ಮೂಲ. ಇದನ್ನ ಇಟ್ಟುಕೊಂಡು ದಾನ ಧರ್ಮ ಮಾಡಿದ್ರೆ ಅದು ಎಂತದ್ದಕ್ಕತಿ ಅಂತಂದ್ರೆ, ಚೆನ್ನಾಗಿ ಹದಗೊಳಿಸಿ ಹೊಲ ಬಿತ್ತಿ ಆ ಬಿತ್ತಿದ ಬೆಳೆಯನ್ನ ಯಾರಿಗೆ ಕೊಡ್ಲಾರ್ದೆ ನಾವೇ ತಿಂದಂಗೆ ಅಂತ. ಬಿತ್ತಿದ ಬೆಳೆಯ ನುಂಬಂತೆ ಆತು ಬಂದ ಸಮಸ್ತ ಭೋಗವ ನೋತು ಭೋಗಿಸುತ್ತಿಪ್ಪನಲ್ಲದೆ. ಒದಗಿ ಬಂದಂತಹ ಸಕಲ ಭೋಗಗಳನ್ನ, ಸುಖಗಳನ್ನ ಒಲಿದು ಪ್ರೀತಿಯಿಂದ ಅನುಭವಿಸುವವನ ರೀತಿ ಇದಾಗ್ತದ. ಬಿತ್ತಿದೀವಿ, ಸಮೃದ್ಧ ಬೆಳೆ ಬಂತು, ಅದು ನಮಗ ಉಣ್ಣಾಕಾಯ್ತು, ಸಕಲ ಭೋಗಗಳನ್ನ ಅದರಿಂದ ಪಡೆದಿವಿ, ಆನಂದವಾಗಿದ್ದೀವಿ. ಮತ್ ನಮ್ಮ ಉದ್ದೇಶ ಏನು? ನಮ್ಮ ಆ ಹೊಲ ಬಿತ್ತಿ, ಹೊಲ ಮಾಡಿ, ಹೊಲ ಬೆಳೆದು ಬೆಳೆ ತೆಗೆದಂತ ಅದನ್ನ ಮಾಡುವ ಒಂದು ಕರ್ಮ ಇದೆಯಲ್ಲ, ಆ ಕೆಲಸ ಇದೆಯಲ್ಲ, ಯಾವುದಕ್ಕಾಗಿ ಮಾಡಿದೀವಿ ಅಂದ್ರೆ ಮುಂದೆ ಇದು ಇದೆ ಅಂತ ಅಂದ್ರೆ ಇದು ಸಕಾಮ ಕರ್ಮ, ಉದ್ದೇಶ ಇಟ್ಕೊಂಡು ಮಾಡಿತ್ತು. ನೀನು ಮಾಡೋದು ಕೂಡ ಅದೇ ಅನ್ನುವ ರೀತಿಯಲ್ಲಿ ಹೇಳ್ತಾರೆ. ಅದಕ್ಕೆ ಇದನ್ನ ಕಾವ್ಯ ಪ್ರಯೋಜನಗಳಲ್ಲಿ ಈ ಪಟ್ಟಿಯನ್ನ ಈ ಮೇಲೆ ಹಾಕಿದ ಅಲ್ಲಮರು ಹೇಳಿದ ಪಟ್ಟಿ ಏನಿದೆಯಲ್ಲ, ಅದನ್ನ ಕಾವ್ಯದ ಪ್ರಯೋಜನದಲ್ಲಿ ಮಮ್ಮಟ ಎಂಬ ಅಲಂಕಾರ ಶಾಸ್ತ್ರ ಪಂಡಿತ ಹೇಳ್ತಾರೆ. ಕಾವ್ಯಂ ಯಶಸೇರ್ಥಕ್ರತೆ ವ್ಯವಹಾರವಿದೆ ಶಿವೇತರಕ್ಷತೆಯೇ ಸದ್ಯ ಪರಿನಿವೃತ್ತಯೇ ಕಾಂತಾ ಸಮ್ಮಿತಿತ ಯೋಪದೇಶ ವಿಜಯ. ಕಾವ್ಯದಿಂದಾಗುವ ಪ್ರಯೋಜನಗಳು ಯಾವುವು ಅಂತ ಕೊಟ್ಟಾಗ, ಕಾವ್ಯಂ ಯಶಸ್ಸೇರ್ಥಕ್ರತೆ, ಕಾವ್ಯವು ಯಶಸ್ಸನ್ನು ಕೊಡ್ತದ, ಅರ್ಥ ಹಣ ಕೊಡ್ತದ. ವ್ಯವಹಾರವಿದೆ, ವ್ಯವಹಾರ ಜ್ಞಾನವನ್ನು ಕೊಡ್ತದ. ಶಿವೇತರಕ್ಷತೆಯೇ, ಸನ್ಮಂಗಳವನ್ನು ಉಂಟು ಮಾಡ್ತದ. ಸದ್ಯ ಪರಿನಿವೃತ್ತವೇ, ಅದನ್ನ ಪಠನ ಮಾಡುವುದರಿಂದ, ಓದುವುದರಿಂದ ತತ್ಕಾಲದಲ್ಲಿ ಆನಂದವನ್ನು ಕೊಡ್ತದ. ಕೊನೆಯದಾಗಿ ಕಾಂತಾ ಸಮ್ಮಿತಿತ ಯೋಪದೇಶ ಯುಜೆ, ಕಾವ್ಯವು ಕಾಂತೆಯಂತೆ ಉಪದೇಶ ಕೂಡ ಮಾಡ್ತಾ ಇದೆ ಎನ್ನುವ ಪಟ್ಟಿಯನ್ನ ಮಮ್ಮಟನೆಂಬ ಅಲಂಕಾರಿಕ ಕೊಡ್ತಾನೆ. ಒಂದು ಕಾವ್ಯದಿಂದ ಆಗುವ ಪ್ರಯೋಜನ, ಇಲ್ಲಿ ಕಾವ್ಯ ಅನ್ನೋದನ್ನ ಒಂದು ಕಾರ್ಯದಿಂದ ಆಗುವ ಪ್ರಯೋಜನಗಳ ಪಟ್ಟಿ ಹೀಗಿರ್ತದ ಅನ್ನೋದನ್ನ ಅಲ್ಲಿ ಕೊಟ್ಟಂತದ್ದನ್ನ ಇಲ್ಲಿ ಕೂಡ ಅಲ್ಲಮರು ಅದನ್ನೇ ಹೇಳ್ತಾರೆ. ಯಶಸ್ಸು ಇದೆ, ಅರ್ಥ ಇದೆ, ಲಾಭ, ಖ್ಯಾತಿ, ಪೂಜೆ. ಲಾಭ, ಪೂಜೆ ಅಂದ್ರೆ ಅವರನ್ನ ವೈಭವೀಕರಿಸೋದು, ಅವರಿಗೆ ಒಂದು ಪ್ರತಿಷ್ಠಿತ
ಗೌರವಗಳನ್ನ ಸಮರ್ಪಿಸುವುದು ಇವತ್ತಿನ ಕಾಲದಲ್ಲಿ ಇದೆ. ಪದ್ಮ ಪ್ರಶಸ್ತಿಗಳು ಇತ್ಯಾದಿಗಳು. ಆಶೆ, ಪ್ರೀತಿ ಇವೆಲ್ಲವೂ ಕೂಡ ಅಲ್ಲಿ ವ್ಯವಹಾರ, ಸದ್ಯ ನಿವೃತ್ತವೇ ಈ ರೀತಿ ಕಾಂತಾ ಸಂಹಿತೆಯೋಪದೇಶ ಕಾವ್ಯದಲ್ಲಿ ಅದೆಲ್ಲ ಹೇಳ್ತಾರೆ. ಪ್ರಭು ಸಂಹಿತ, ಮಿತ್ರ ಸಂಹಿತ, ಕಾಂತಾ ಸಂಹಿತ ಅಂತ. ಪ್ರಭು ಸಂಹಿತ ಅಂದ್ರೆ ರಾಜಾಜ್ಞೆ ಅಂತ ಇರ್ತದೆ, ಇದನ್ನ ಮಾಡೋದ್ರ ಮಾಡ್ಬೇಕಷ್ಟೇ, ಕಾವ್ಯ ಹಂಗ ಹೇಳೋದಿಲ್ಲ. ಮಿತ್ರ ಸಂಹಿತ ಅಂತಂದ್ರೆ ಸ್ನೇಹಿತನಂತ ಹೇಳೋದು, ತಿಳಿಸಿ ಹೀಗ್ ಮಾಡಪ್ಪ ಅಂತ. ಅಲ್ಲಿ ಕೂಡ ಒಬ್ಬ ಹೇಳ್ಯಾನ ಅನ್ನೋದು ಇರ್ತದ, ಆದೇಶ ಇರ್ತದ. ಕಾಂತಾ ಸಂಹಿತ ಅಂದ್ರೆ ಶ್ರೇಷ್ಠವಾದ ಉಪದೇಶ ಅಂತ ಹೇಳ್ತಾರೆ. ಕಾವ್ಯ ಕಾಂತೆ, ಪತ್ನಿ ಹೇಳೋದಿಲ್ಲ, ಪತ್ನಿ ಹಿಂಗ ಮಾಡ್ರಿ ಅಂತ ಹೇಳೋದಿಲ್ಲ, ಆದ್ರೆ ಹಾಗೆ ಮಾಡಿಸ್ಬಿಡ್ತಾಳೆ. ಉಪದೇಶ ಕಣ್ಣಿಗೆ ಕಾಣೋದಿಲ್ಲ, ಉಪದೇಶ ಆಗಿರ್ತದೆ. ಸಿಹಿ ಆವರಣವನ್ನ ಮುಚ್ಚಿರತಕ್ಕಂತಹ ಕಹಿ ಗುಳಿಗೆಗಳು ಹಾಗಿರ್ತದಲ್ಲಿ. ಲೇಪನ ಸಿಹಿ ಇರ್ತದ, ಆದ್ರೆ ಅದನ್ನ ನುಂಗಿದಾಗ ಆರೋಗ್ಯ ಏನ್ ಕೊಡ್ತದಲ್ಲ ಆ ರೀತಿ ಇರ್ತದ. ಅದಕ್ಕೆ ನೀನು ಈ ಕೆಲಸ ಮಾಡಕತ್ತೀಯಲ್ಲ ಇದು ಸರಿಯಲ್ಲ. ಅವೇನ್ ಹೇಳಿದ ಹಿಂದಿನ ವಚನದ ಮಾತಿನಲ್ಲಿ ಸಿದ್ದರಾಮ ಶಿವಯೋಗಿ ಕೇಳ್ಕೊಳ್ತಾರೆ, ನಾ ಹಿಂಗ್ ಮಾಡಾಕತ್ತೇನಿ, ಹೆಣ್ಣು ಹೊನ್ನು ಮೋಹ ಎಲ್ಲಾ ಬಿಟ್ಟಿನಿ, ಜನರಿಗೆ ಏನ್ ಬೇಕೋ ಕೊಟ್ಟು ಸಂತೋಷದಿಂದ ಇಟ್ಟಿನಲ್ಲ, ಇದರಿಂದ ಮುಕ್ತಿ ಸಿಗೋದಿಲ್ಲೇನೋ ಅಂತ ಕೇಳಿದಾಗ, ನೀ ಮಾಡಿದ್ದೆಲ್ಲ ಖ್ಯಾತಿಗಾಗಿ, ಪೂಜೆಗಾಗಿ, ಲಾಭಕ್ಕಾಗಿ, ಆಸೆ, ಅದು ನಿನ್ನನ್ನ ಮೇಲೆ ಕೊಯ್ತದ, ಅಹಂಕಾರ ನಿನ್ನಲ್ಲಿ ಶುರುವಾಗ್ತಾ ಇದೆ. ಹಾಗಾಗಿ ಈಗ ಮಾಡೋದು ಬಿತ್ತಿದ ಬೆಳೆಯನ್ನ ಉಂಡಂತಹ ಸಾಮಾನ್ಯ ಮನುಷ್ಯನಂತೆ ನಿನ್ನ ಸ್ಥಿತಿ ಆಗ್ತಾ ಇದೆ. ಅದಕ್ಕೆ ಆತು ಬಂದ ಸಮಸ್ತ ಭೋಗವನ್ನು ಓತು ಭೋಗಿಸುತ್ತಿಪ್ಪನಲ್ಲದೆ ಮಾತು ಮಾತಿಗೂ ನಿತ್ಯ ಉಂಟೆ ರಾಮ ಕೇಳೆಂದ. ಪದೇ ಪದೇ ಪ್ರತಿ ನಾನ್ ಹಿಂಗ್ ಮಾಡೇನಿ ನನ್ನ ಮೋಕ್ಷ ಆಕತಿಲ್ಲೋ, ನನ್ನ ಮುಕ್ತಿ ಸಿಗ್ತತಿಲ್ಲೋ ಅಂತ ಕೇಳ್ತಾ ಇದ್ದೀಯಲ್ಲ. ಮಾತಿಗೆ ಈ ರೀತಿ ಬರೀ ಮಾತಾಡಿದ್ರೆ ನಿತ್ಯ ಸುಖ ಮೋಕ್ಷ ಸಿಗುದಿಲ್ಲಪ್ಪ ಅಂತ ಕೇಳ್ತಾನೆ. ಅದಕ್ಕೆ ಸಿದ್ದರಾಮ ಶಿವಯೋಗಿ ಹೇಳ್ತಾನೆ, ತೊರೆದು ಸತಿಸುತ ಮಾತೆ ಪಿತರುಗಳೆರಕವನು, ಅಂದ್ರೆ ಸಂಸಾರವನ್ನು ಸಂಪೂರ್ಣವಾಗಿ ತ್ಯಾಗ ಮಾಡಿದವ. ತೊರೆದು ಸತಿಸುತ ಮಾತೆ ಪಿತರುಗಳೆರಕವನ್ನು ಯತಿಯಾಗಿ ಸುಖದಲ್ಲಿ ಕೆರೆಗಳು ಆರವೇ ಭಾವಿ ದೇಗುಲಗಳನ್ನು ರಚಿಸಿದರೆ ಅರಿಯಬಾರದು ಕಂಡ ಬಳಿಕ ಇನ್ನರಿವ ಪರ್ಯಂತಯ್ಯ ನಿಜವನು ಬರಿದೆ ಬನ್ನಿಸಬೇಡವೈ ಗುರುರಾಯ ಹೇಳೆಂದ. ಪುನಃ ಬೇಡ್ಕೊಳ್ತಾನೆ ಮತ್ತೆ ಮತ್ತೆ ಮತ್ತೆ. ತೊರೆದು ಸತಿಸುತ ಮಾತರುಗಳೆರಕವನು, ಎರಕ ಪ್ರೀತಿ, ಸತಿಯ ಪ್ರೀತಿ, ಸುತರ ಪ್ರೀತಿ, ಮಾತೆ, ತಾಯಿ, ತಂದೆ ಇವರೆಲ್ಲರ ಪ್ರೀತಿಗಳನ್ನ ತೊರೆದು ತ್ಯಜಿಸಿದವ. ಯತಿಯಾಗಿ ಅವನ್ನ ತ್ಯಜಿಸಿ ಅಂದ್ರೆ ಆ ಎಲ್ಲ ಸುಖಗಳನ್ನ ತೊರೆದು ಸನ್ಯಾಸಿಯಾಗಿ ಯತಿಯಾಗಿ ಸುಖದಿಂದ ಕೆರೆಗಳು, ಆರವೆ ಉದ್ಯಾನಗಳು, ಬಾವಿಗಳು, ದೇಗುಲಗಳನ್ನ ರಚಿಸಿದರೆ, ನಿರ್ಮಿಸಿದರೆ ಯಾವುದು ತಿಳಿಯಲಾಗುವುದಿಲ್ಲ, ಅರಿಯಬಾರದು. ಯಾವುದನ್ನ? ಪರಮ ಪದವಿಯನ್ನ. ಇಷ್ಟು ಮಾಡಿದ್ರೆ ಪರಮ ಪದವಿ ತಿಳಿಯೋದಿಲ್ಲ ಅಂತ ನೀನು ಹೇಳಕ್ಕಿಲ್ಲಪ್ಪ. ನಾನು ಇಷ್ಟು ಮಾಡಿದೆ ಅಂತ ಹೇಳಿದೆ, ನೀನ ಅದನ್ನು ಮಾಡಿದ್ರೆ ಏನು ನಿನಗೆ ತಿಳಿಯೋದಿಲ್ಲ ನೀನ್ ಹೇಳ್ತಿ. ಅರಿಯಬಾರದು ಕಂಡ ಬಳಿಕ ಇನ್ನರಿವ ಪರ್ಯಂತಯ್ಯ ನಿಜವನು, ನಿಜ ಮುಕ್ತಿ, ನಿಜೈಕ್ಯ ಸುಖ, ನಿಜ ಆ ಪರಮಾತ್ಮನ ಸಾನ್ನಿಧ್ಯ ಅರಿಯಬಾರದು ಅಂತ ಹೇಳಿದೆ. ಅರಿವ ಪರ್ಯಂತಯ್ಯ ನಿಜವನು ಬರಿದೆ ಸುಮ್ಮನೆ ಬನ್ನಿಸಬೇಡವೈ ಗುರುರಾಯ ಹೇಳೆಂದ. ಸುಮ್ಮನೆ ನೀನು ವರ್ಣಿಸಬೇಡ, ನಿಜವಾದ ಸುಖ ಅರಿಯುವ ಬಗೆ ನನಗೆ ಹೇಗೆ ಅನ್ನೋದನ್ನ ಹೇಳುವಂತ ಅವನನ್ನ ಕೇಳ್ಕೊಳ್ತಾನೆ. ಅಂದ್ರೆ
ಸಿದ್ದರಾಮಯ್ಯನವರ ಒಂದೊಂದು ಆ ಮೋಹದ ಅಕೀರ್ತಿಯ ನಾ ಮಾಡಿದ್ದೇನೆಂಬ ಕಾರ್ಯದ ಆ ಸಣ್ಣ ಅಹಂ ಕಸ ಕೀಳ್ತಾ ಹೋಗೋದು ಅಲ್ಲಮರ ಕೆಲಸ ಆಗ್ತದ. ಅದಕ್ಕೆ ಸುಮ್ಮನೆ ಮಾತಾಡಬೇಡ ಅಂದಾಗ ನೇರವಾಗಿನೇ ಕೇಳ್ತಾರೆ, ಹೇಗೆ ಹಂಗಾರೆ ಏನ್ ಮಾಡ್ಬೇಕು, ಅದನ್ನ ನಿಜವಾದ ಸುಖ ಯಾವುದು ಹೇಳು ಅಂತಂದಾಗ ಅವಾಗ ಒಂದು ವಚನದಲ್ಲಿ ಕೂಡ ಇದನ್ನ ಕೇಳ್ಕೊಂಡಾರ. ಅಯ್ಯ ನಿಮ್ಮ ಕಂಡ ಕಾಣಿಕೆಯಲ್ಲಿ ನಂಬಿ ನೆಚ್ಚಿ ಶರಣು ಹೋಗಲರಿಯದೆ ಕೆಮ್ಮನೆ ಅಹಂಕಾರವ ಹೊತ್ತುಕೊಂಡು ಕೆಟ್ಟೆ ನೋಡಯ್ಯ. ಸಂಪಾದನೆಯಲ್ಲಿ ಅಯ್ಯ ನಿಮ್ಮ ಕಂಡ ಕಾಣಿಕೆಯಲ್ಲಿ ನಂಬಿ ನಚ್ಚಿ ಶರಣು ಹೋಗಲರಿಯದೆ, ನೀವು ಕಂಡ ಕಾಣಿಕೆ ನಿಮ್ಮ ಮಾರ್ಗ ಆ ಶಿವಯೋಗ ಮಾರ್ಗ ಅಲ್ಲದಿದೆಯಲ್ಲ, ಅಯ್ಯ ನಿಮ್ಮ ಕಂಡ ಕಾಣಿಕೆಯಲ್ಲಿ ನಂಬಿ ನಚ್ಚಿ ಶರಣು ಹೋಗಲರಿಯದೆ, ನಿಮ್ಮ ಮಾರ್ಗವನ್ನ ನಂಬಲಿಲ್ಲ, ನೆಚ್ಚಲಿಲ್ಲ ಮತ್ತು ಶರಣ ಹೋಗದೆ ಅದನ್ನು ಅನುಸರಿಸದೆ ಕೆಮ್ಮನೆ ಅಹಂಕಾರವ ಹೊತ್ತುಕೊಂಡು ಕೆಟ್ಟೆ ನೋಡಯ್ಯ. ಅಹಂಕಾರವನ್ನು ತುಂಬಿಕೊಂಡು ನಾನು ಹಾಳಾದೆನಯ್ಯ, ಕೆಡಿಸಿ ಮರುಗಿ ಅರಿಸಿಹೆನೆಂಬ ಮರುಳನು ನಾನಯ್ಯ. ತನ್ನನ್ನೇ ತಾನು ನಿಂದಿಸಿಕೊಳ್ಳುವ ಬಗೆ, ಕೆಡಿಸಿ ಮರುಗಿ ಅರಸಿಹೆನೆಂಬ ಮರುಳನು ನಾನಯ್ಯ. ಎಲ್ಲವನ್ನು ಕೆಡಿಸಿ ಮರುಗಿ ಮತ್ತದನ್ನು ಹುಡುಕುತ್ತಾ ಇದ್ದೀನಿ ಅನ್ನುವ ಹುಚ್ಚನಾಗಿದ್ದೇನೆ. ಕಪಿಲಸಿದ್ದ ಮಲ್ಲಿಕಾರ್ಜುನಯ್ಯ ಹಾಲಲ್ಲದ್ದು ನೀರಲ್ಲದ್ದು ನೀನೇ ಗತಿ ನೀನೇ ಮತಿ. ಹಾಲಾಗಾದ್ರೂ ಹಾಕು, ನೀರಲ್ಲಾದ್ರೂ ಹಾಕು, ನನಗೆ ನೀನೇ ಗತಿ ನೀನೇ ಮತಿ ಅಂತ ಸಂಪಾದನೆಯ ಒಂದು ವಚನ ಅಲ್ಲಮರನ್ನ ಕೇಳಿಕೊಳ್ಳುವ ರೀತಿ ಇಲ್ಲಿ ಚಾಮರಸ ಪ್ರಭುಲಿಂಗ ಲೀಲೆಯಲ್ಲಿ ಕೇಳಿಕೊಳ್ಳುವ ರೀತಿ, ಅದಕ್ಕೆ ಉತ್ತರ ಕೊಡುವ ರೀತಿ ಹೇಗಿದೆ. ಕಾರಣಿಕವೇ ಮನಸ್ಸು ಮನಸ್ಸೇ ಬೇರು ಬಿಟ್ಟಿಹುದು, ಅನ್ಯ ಕರ್ಮದ ಕಾರ್ಯಗಳಲ್ಲಿ ಅಂತರಂಗವೇ ಹಾಳು ಬಿದ್ದಿಹುದು. ಆರು ಬಲ್ಲರು ಬಳಿಕ ಸುಖವನು ಮಾರಿ ಮಂಡಸಿ ಅವರ ತನುವನು ಹೀರಿ ಹಿಪ್ಪೆಯ ಮಾಡದಿ ಹೇಳೆ ರಾಮಯ್ಯ ಕೇಳೆಂದ. ಅವರ ಪ್ರತಿ ಸಂದೇಹಕ್ಕೂ ಸರಿಯಾದ ಒಂದು ಏಟನ್ನ, ಒಂದು ಉಪದೇಶದ ಒಂದು ತತ್ವವನ್ನ ಅಲ್ಲಮರು ಕೊಡ್ತಾರೆ. ಮನವೇ ಕಾರಣ ಪುರುಷ ಅಂತ ಹೇಳ್ತಾರೆ. ಕಾರಣಿಕವೇ ಮನಸ್ಸು, ಎಲ್ಲದಕ್ಕೂ ಕಾರಣ ಪುರುಷ ಯಾರು ಅಂದ್ರೆ ಮನಸ್ಸು. ಮನಸ್ಸೇ ಬೇರಿ ಬಿಟ್ಟಿಹುದು, ಅದರಲ್ಲಿ ಮನಸ್ಸೇ ಬೇರು ಬಿಟ್ಟಿಹುದು ಅನ್ಯ ಕರ್ಮದ ಕಾರ್ಯಗಳಲ್ಲಿ. ಅನ್ಯ ಕರ್ಮ ಅಂತಂದ್ರೆ ಈ ಅಂತರಂಗದ ಕರ್ಮ ಬಿಟ್ಟು ಬಾಹ್ಯ ಕರ್ಮ ಇದೆಯಲ್ಲ, ಲೌಕಿಕದ ಕರ್ಮಗಳಲ್ಲಿ ಈ ಮನಸ್ಸು ಆಳವಾಗಿ ಬೇರು ಬಿಟ್ಟಿದೆ. ಮನಸ್ಸೇ ಬೇರು ಬಿಟ್ಟಿಹುದು ಅನ್ಯ ಕರ್ಮದ ಕಾರ್ಯಗಳಲ್ಲಿ. ಶಿವಜ್ಞಾನ ಶಿವಯೋಗ ಇದನ್ನ ಬಿಟ್ಟು ಅನ್ಯ ಮಾರ್ಗದಲ್ಲಿ ಮನಸ್ಸು ಯಾವಾಗಲೂ ಬೇರು ಬಿಟ್ಕೊಂಡು ಕೂತಿರ್ತದೆ. ಕಾರ್ಯಗಳಲ್ಲಿ ಹೀಗಾಗೋದ್ರಿಂದ ಅಂತರಂಗವೇ ಹಾಳು ಬಿದ್ದಿರುವುದು. ಎಂಥ ಮಾತು ಹೇಳ್ತಾರೆ ಚಾಮರಸರು ಅಂದ್ರೆ, ನಾವೆಲ್ಲ ಕಾರಣಿಕವೇ ಮನಸ್ಸು, ಎಲ್ಲದಕ್ಕೂ ಮನಸ್ಸೇ ಕಾರಣ ಪುರುಷ, ಅವನೇ ಮೂಲ. ಆ ಮನಸ್ಸು ಆ ಕಾರಣ ಪುರುಷ ಏನ್ ಮಾಡಿದಾನೆ ಅಂದ್ರೆ, ಶಿವಜ್ಞಾನ ಶಿವಯೋಗ ಇದನ್ನ ಬಿಟ್ಟು ಇನ್ನುಳಿದ ಲೌಕಿಕದ ಎಲ್ಲ ಕಾರ್ಯಗಳಲ್ಲಿ ಕರ್ಮಗಳಲ್ಲಿ ಸಂಪೂರ್ಣವಾಗಿ ಮುಳುಗಿ ಹೋಗಿದ್ದಾನೆ, ಬೇರು ಬಿಟ್ಟಿದ್ದಾನೆ. ಹೀಗಾಗಿ ಅಂತರಂಗವೇ ಹಾಳು ಬಿದ್ದಿಹುದು, ಬೇರು ಬಿಟ್ಟಿಹುದು ಅನ್ಯ ಕರ್ಮದ ಕಾರ್ಯಗಳಲ್ಲಿ ಅಂತರಂಗವೇ ಹಾಳು ಬಿದ್ದಿಹುದು. ಆರು ಬಲ್ಲರು ಬಳಿಕ ಸುಖವನು. ಆ ಅಂತರಂಗದ ಸುಖ ಇದೆಯಲ್ಲ, ಅದು ಹೆಂಗ್ ಗೊತ್ತಾಗ್ತತೋ, ಯಾರಿಗ್ ಗೊತ್ತಾಗ್ತತಿ? ನಿನ್ನ ಸುಖನೇ ಬೇರೆ,
ಈ ಲೌಕಿಕದ ಸುಖದಲ್ಲಿ ಮೈ ಮರೆತಿದ್ದೇವೆ. ಆ ನಿತ್ಯ ಸುಖ ಇದೆಯಲ್ಲ ಅದು ಹಾಳು ಬಿದ್ದಿದೆ. ಅಂತರಂಗ ಸಂಪೂರ್ಣ ಹಾಳು ಬಿದ್ದಿದೆ. ಹೊರಗಿನ ಬಹಿರಂಗದಲ್ಲಿ ನಾವು 108 ಕಾಯ ಕರ್ಮಗಳನ್ನ ಮಾಡಿ ಅದರ ಸುಖದಲ್ಲಿ ಓಲಾಡ್ತಾ ಇದ್ದೀವಿ. ಹೀಗಾಗಿ ಆರು ಬಲ್ಲರು ಬಳಿಕ ಸುಖವನು. ಯಾರು ಬಲ್ಲರು? ಮಾರಿ ಮಂಡಸಿಯವರ ತನುವನು ಹೀರಿ ಹಿಪ್ಪೆ ಮಾಡದಿಹಳೆ ರಾಮಯ್ಯ ಕೇಳೆಂದ. ಮಾರಿ ಅಂತಂದ್ರೆ ಈ ಅರಿಷಡ್ ವರ್ಗಗಳು ಇವು: ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ. ಈ ಮಾರಿ ಮಂಡಸಿಯವರ ತನುವರ ಅಂದ್ರೆ ಅರಿಷಡ್ ವರ್ಗಗಳನ್ನ ಸೇರಿಕೊಂಡಂತ ಈ ಮಾಯೆ ಮಂಡಸಿಯವರ ಈ ಅರಿಷಡ್ ವರ್ಗ, ಸಪ್ತ ವ್ಯಸನ, ಅಷ್ಟ ಮದ ಇವೇನಿದಾವಲ್ಲ, ಇದೊಂದು ಸಮೂಹ. ಇದು ಮಂಡಸಿ. ಇವರೆಲ್ಲರನ್ನ ಸೇರಿಕೊಂಡು ಮಾಡಿ ತನುವನು ಹೀರಿ ಹಿಪ್ಪೆಯ ಮಾಡದಿಹಳೆ ರಾಮ ಕೇಳೆಂದ. ತನುವನು ಈ ದೇಹವನ್ನ ಹಿಂಡಿ ಕೊನೆಗೆ ಈ ಕಬ್ಬಿಣದ ರಸ ತೆಗೆದು ಸಿಪ್ಪೆ ಮಾಡಿ ಹೋಗಿತಾಳೆ. ಹಿಪ್ಪೆ ಮಾಡದಿಹಳೆ, ಸರ್ವನಾಶ ಮಾಡದೆ ಬಿಡಲಾರಳು. ಲೌಕಿಕ ಸುಖದಲ್ಲಿ, ಲೌಕಿಕದ ಕಾರ್ಯಗಳಲ್ಲಿ ನಮ್ಮ ಮನಸ್ಸನ್ನ ತೊಡಗಿಸಿದರೆ ಅವರಿಗೆ ಸಿಗುವ ಸುಖ ಎಂತದ್ದು ಅಂದ್ರೆ ಅದು ಕೇವಲ ಶಾಶ್ವತ ಸುಖವಲ್ಲ, ಅದು ನಿತ್ಯ ಸುಖವಲ್ಲ, ಅದು ಕ್ಷಣಿಕವಾದ ಸುಖ. ಆ ಕ್ಷಣಿಕವಾದ ಸುಖದ ಬೆನ್ನು ಹತ್ತಿ ಒಂದು ಸುಖ, ಕ್ಷಣಿಕ ಸುಖ ಆರುವ ಮುನ್ನ ಇನ್ನೊಂದು ಕ್ಷಣಿಕ ಸುಖಕ್ಕೆ ಮನಸ್ಸು ಹಾರ್ತದೆ. ಈ ಸಾದಾ ಮಾವಿನ ಹಣ್ಣು ತಿನ್ನಬೇಡ, ಇನ್ನೊಂದು ಹಣ್ಣು ತಿನ್ನು. ಅದಕ್ಕಿಂತ ಇನ್ನೊಂದು ಹಣ್ಣಿದೆ, ಅದಕ್ಕಿಂತ ಈ ಹಣ್ಣು ತಿನ್ನು. ಹೀಗೆ ಒಂದನ್ನು ಬಿಟ್ಟು ಒಂದರ ಸುಖದಿಂದ ಇನ್ನೊಂದು ಸುಖಕ್ಕೆ ಜಿಗಿದಾಡ್ತಕ್ಕಂತ ಮನಸ್ಸು. ಅಂದ್ರೆ ಹೀಗೆ ಜಿಗಿದಾಡಿಸಿ ನಿನ್ನನ್ನ ಕ್ಷಣಿಕ ಸುಖದ ಆ ಬಲೆಯಲ್ಲಿ ಕೆಡಹಿ ಹೀರಿ ಹಿಪ್ಪೆ ಮಾಡ್ತಾಳೆ. ಕೊನೆಗೆ ಆಯುಷ್ಯವೇ ಕಳೆದು ಹೋಗಿರ್ತದ. ಅಂತರಂಗ ಹಾಳು ಬಿದ್ದ ಭೂಮಿಯಾಗಿ ಬಿಡ್ತದ. ಏನೇನು ಸಾಧನೆ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಈ ಮನಸ್ಸನ್ನುವುದನ್ನ ನೀನು ಗಟ್ಟಿಯಾಗಿ ಹಿಡಿಬೇಕು ಅನ್ನೋದನ್ನ ಹೇಳ್ತಾಳೆ. ಅಕ್ಕನ ಒಂದು ವಚನ ನೆನಪಾಗ್ತದೆ ಇಲ್ಲಿ: ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ ಕರಣಗಳ ಚೇಷ್ಟೆಗೆ ಮನವೇ ಬೀಜ. ಎನಗುಳ್ಳದೊಂದು ಮನ, ಆ ಮನ ನಿಮ್ಮಲ್ಲಿ ಸಿಲುಕಿದ ಬಳಿಕ ಎನಗೆ ಭವಗುಂಟೆ ಚೆನ್ನ ಮಲ್ಲಿಕಾರ್ಜುನ. ಎಂಥ ಅಪರೂಪದ ಶಾಶ್ವತವಾದ ನೀತಿ ತತ್ವವನ್ನ ಆ ತಾಯಿ ಹೇಳ್ತಾಳೆ. ಅಂದ್ರೆ ಈ ಲೋಕದ, ಈ ಜಗತ್ತಿನ ಎಲ್ಲ ಚೇಷ್ಟೆಗೆ, ಎಲ್ಲ ಕ್ರಿಯೆಗಳಿಗೆ ಸಿದ್ದೇಶ್ವರಪ್ಪ ಅವರು ಸೂರ್ಯೋಪನಿಷತ್ತು ಹೇಳುವಾಗ ಈ ಮಾತುಗಳನ್ನ ಪದೇ ಹೇಳ್ತಿದ್ರು. ಸೂರ್ಯನಿಲ್ಲ ಜಗತ್ತಿಲ್ಲ ಅಂತ, ಬೆಳಕಿಲ್ಲ ಜಗತ್ತಿಲ್ಲ. ಹಾಗೆ ಲೋಕದ ಚೇಷ್ಟೆಗೆ ರವಿ ಬೀಜ. ಮೂಲ ಪುರುಷ ಅಂದ್ರೆ ರವಿ. ಅವ ಇಲ್ಲ ಅಂತಂದ್ರೆ ಏನೂ ಇಲ್ಲ. ಮಳೆ ಇಲ್ಲ, ಬೆಳೆ ಇಲ್ಲ, ಯಾವ್ದು ನಡೆಯಲಿಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೆ ಲೋಕದ ಚೇಷ್ಟೆಗೆ ರವಿ ಹೇಗೆ ಮೂಲನೋ, ಕರಣಗಳ ಚೇಷ್ಟೆಗೆ ಮನವೇ ಮೂಲ. ನಮ್ಮೆಲ್ಲ ಈ ಪಂಚೇಂದ್ರಿಯಗಳ ಮೂಲಕ, ಕರ್ಣೇಂದ್ರಿಯಗಳ ಮೂಲಕ, ಶಬ್ದ, ರೂಪ, ರಸ, ಸ್ಪರ್ಶ, ಗಂಧ, ಇದ್ರ ಮೂಲಕ ನಡೆಯುವ ಈ ಕ್ರಿಯೆಗಳಿಗೆ ಮನಸ್ಸೇ ಬೀಜ ಅಂತ ಹೇಳ್ತಾರೆ ತಾಯಿ. ಈ ಚಾಮರಸರು ಪ್ರಭುಲಿಂಗ ಲೀಲೆಯಲ್ಲಿ ಪ್ರಭುವಿನ ಮೂಲಕ ಹೇಳೋದು ಅದೇ ಕಾರಣಿಕವೇ ಮನಸ್ಸು. ಅದು ಮನಸ್ಸು ಎಂತದ್ರಲ್ಲಿ ಬೇರು ಬಿಟ್ಟಿದೆ ಅಂತ ಇಲ್ಲಿ ಹೇಳ್ತಾರೆ, ಅನ್ಯ ಕಾರ್ಯಗಳಲ್ಲಿ ಬೇರು ಬಿಟ್ಟಿಯದು. ಹೇಳೋದು ಕರಣಗಳ ಚೇಷ್ಟೆಗೆ ಮನವೇ ಕಾರಣ. ಆಕೆ ಸಮರ್ಪಣೆ ಮಾಡಿಬಿಡ್ತಾಳೆ ತಾಯಿ. ಎನಗುಳ್ಳುದೊಂದು ಮನ, ನನಗೆ ಒಂದೇ ಒಂದು ಮನಸ್ಸಿದೆ, ಆ ಮನ ನಿಮ್ಮಲ್ಲಿ ಸಿಲುಕಿದ ಬಳಿಕ ಅದನ್ನ ನಿಮ್ಮಲ್ಲಿ ಸಿಲುಕಿಸ್ಬಿಡ್ತೀನಿ. ಆ ಮನವನ್ನ ನಿಮ್ಮಲ್ಲಿ ಕೊಟ್ಟು ಬಿಡ್ತೀನಿ, ನಿಮ್ಮ ಸೆರೆಯಲ್ಲಿ ಕೊಡ್ತೀನಿ. ಎನಗೆ ಭವ ಉಂಟೆ,
ಹಂಗ ಮಾಡಿದ್ರೆ ನನಗೆ ಹುಟ್ಟು ಸಾವುಗಳ ಇಲ್ಲ, ಮುಕ್ತಿ ಸಿಗತತಿ ಹೋಗು ಅನ್ನುವ ದೃಢ ವಿಶ್ವಾಸ ಅಕ್ಕನದು. ಆಕೆಯು ಕೂಡ ಅಕ್ಕ ಬೇಕಾದಷ್ಟು ಮನಸ್ಸಿನಕ್ಕೆ ಸಂಬಂಧಪಟ್ಟ ವಿಷಯಗಳನ್ನ ಹೇಳ್ತಾಳೆ. ಆಯುಷ್ಯ ಹೋಗುತ್ತಿದೆ, ಭವಿಷ್ಯ ತೊಲಗುತ್ತಿದೆ, ಕೂಡಿದ್ದ ಸತಿ ಸುತರು ತಮಗೆ ಹರಿದು ಹೋಗುತ್ತಾ ಇದ್ದಾರೆ. ಇದು ಲೋಕದ ನೀತಿ, ನಾವು ಕಣ್ಣಾರೆ ದಿನ ನೋಡೋದಿದು. ಆಯುಷ್ಯ ಹೋಗುತ್ತಿದೆ, ಭವಿಷ್ಯ ತೊಲಗುತ್ತಿದೆ, ಕೂಡಿದ್ದ ಸತಿ ಸುತರು ಒಬ್ಬೊಬ್ಬರೇ ಜಾಗ ಖಾಲಿ ಮಾಡಾಕತ್ತಾರೆ. ಒಬ್ರು ವಿದೇಶಕ್ಕೆ ಹೋಗ್ತಾರೆ ಮಕ್ಕಳು, ಇನ್ನೊಬ್ರು ಒಂದ್ ಕಡೆಗೆ ಹೋಗ್ತಾರೆ, ಕೆಲವರು ಅಕಾಲಿಕವಾಗಿ ನಮ್ಮನ್ನ ಕೈ ಬಿಟ್ಟು ಹೋಗ್ತಾರೆ. ಹೆಂಗೆಂಗೋ ಹರಿದು ಹೋಗ್ತಾರೆ. ನನ್ನವರು ಅಂತ ಇಟ್ಕೊಂಡಿದ್ರಿ, ನಿನ್ನವ್ರು ಯಾರು ಇಲ್ಲ. ತಮಗೆ ದಾರಿ ಹುಡುಕೊಂಡು ಹೋಗ್ತಾರೆ. ಅದಕ್ಕೆ ಮನಸ್ಸಿಗೆ ಹೇಳ್ತಾಳೆ, ಕೂಡಿದ್ದ ಸತಿಸುತರು ತಮಗೆ ಹರಿದು ಹೋಗುತ್ತಾ ಇದ್ದಾರೆ. ಬೇಡ ಬೇಡವೆಲೆ ಬಂಜೆಯಾಗಿ ಕೆಡಬೇಡ ಬಯಲಿಂಗೆ ಮನವೇ. ಎಂಥ ಮಾತು ಹೇಳ್ತಾಳೆ. ಬೇಡ 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 ಎಲೆ ಮನಸ್ಸೇ, ಬಂಜೆ ಆಗಬೇಡ. ಒಂದು ಸತ್ಕಾರ್ಯ ಮಾಡು, ಪುಣ್ಯ ಬರ್ತದ ನಿನಗ. ಈ ಲೌಕಿಕ ಕಾರ್ಯಗಳನ್ನ ಮಾಡಿ ಬಂಜತನ ಯಾಕೆ ಪಡ್ಕೋತೀಯ? ಬೇಡ ಬೇಡವೆಲೆ ಬಂಜೆಯಾಗಿ ಕೆಡಬೇಡ ಬಯಲಿಂಗೆ ಮನವೇ. ಎಂಥ ತತ್ವ ತಾಯಿದು. ಆ ಚನ್ನ ಮಲ್ಲಿಕಾರ್ಜುನರ ಶರಣರ ಸಂಘದಲ್ಲಿ ಹೂನಿ ಹೊಕ್ಕು ಬದುಕು ಕಾಣೋ ಮನವೇ. ಇದು ನಾವು ಮಾಡಬೇಕಾದಂತ ಶರಣರ ಸಂಘದಲ್ಲಿ, ಈ ಸತ್ಸಂಗದಲ್ಲಿ ಹೂನಿ ಹೊಕ್ಕು. ಶಪಥ ಮಾಡಿ ಹೋಗ್ಬೇಕು, ಎಲ್ಲಿ ಹೋಗಂಗಿಲ್ಲ. ಹೂಣಿ ಪ್ರತಿಜ್ಞೆ ಮಾಡಬೇಕು. ಹೊಕ್ಕು ಬದುಕು ಕಾಣೋ ಅನ್ನೋ ಮಾತು ಹೇಳ್ತಾರ. ಅದನ್ನೇನೆ ಇಲ್ಲಿ ಕೂಡ ಅಲ್ಲಮರು ಹೇಳ್ತಕ್ಕಂಥ, ಸಿದ್ದರಾಮ ದೇವರಿಗೆ ಹೇಳ್ತಕ್ಕಂಥದ್ದು, ಮನಸ್ಸನ್ನ ಈ ರೀತಿ ನೀವು ಮಾಡಿದ್ರೆ ಹೇಗೆ. ಇದು ಕೊನೆಯದಾಗಿ ಸಿದ್ದರಾಮ ಶಿವಿಗೆ ಒಂದು ಪ್ರಶ್ನೆ ಕೇಳಿ ಬಹುಶಃ ಶರಣೆ ಆಗಿಬಿಡ್ತಾರೆ. ಅಲ್ಲಮರು ಕೊಟ್ಟ ಉತ್ತರ, ಅದಕ್ಕೆ ಇನ್ನೊಂದು ಸಂದೇಹ. ಆದೊಡಿನ್ನ ಸಾವು ತಪ್ಪುವ ಭೇದವಾವುದು, ಮುಕ್ತಿ ಮಾರ್ಗದ ಹಾದಿ ಯಾವುದು, ನಿತ್ಯನಃ ಪರಿ ಯಾವುದೈ ಗುರುವೇ, ವಾಗ್ವೇದಕ್ಕೆ ನಮಗೆ ನಿಮ್ಮಯ್ಯ ಪಾದ ಶರಣು ಬಲ್ಲೆವಲ್ಲದೆ ಬೋಧಿಸುವುದು ಎನಗೆ ಎನ್ನುತ್ತಿದ್ದನು ಸಿದ್ದರಾಮಯ್ಯ. ನೇರವಾಗಿ ಪ್ರಶ್ನೆ ಹಾಕ್ತಾರೆ. ಗುರುವೇ, ಹಾಗಾದ್ರೆ ಆದೊಡಿನ್ನು ಆ ಸಾವು ತಪ್ಪುವ ಭೇದ ಯಾವುದು? ಜನನ ಮರಣಗಳ ಚಕ್ರದಿಂದ ಹೊರಗೆ ಬರುವಂತ ಉಪಾಯ ಯಾವುದು ಹೇಳು, ಅದ್ರ ರೀತಿ ಹೇಳು. ಒಂದನೇದ್ದು ಕೇಳುವುದು. ಎರಡನೇದ್ದು, ಮುಕ್ತಿ ಮಾರ್ಗದ ಹಾದಿ ಯಾವುದು? ಸಾವಿನಿಂದ ತಪ್ಪಿಸಿಕೊಳ್ಳಬೇಕು ಮತ್ತು ಮುಕ್ತಿಗೆ ದಾರಿಯನ್ನ ತೋರಿಸಬೇಕು. ಮುಂದಿಂದು ನಿತ್ಯನಃ ಪರಿ ಯಾವುದು? ನಿತ್ಯ ಜನನ ಮರಣದಿಂದ ದೂರ ಆಗೋದು, ಭವಾವಳಿಯಿಂದ ಮುಕ್ತನಾಗೋದು, ಪರಮ ಪದವಿಯನ್ನ ಪಡೆಯೋದು. 3 ಪ್ರಶ್ನೆಗಳು. ಸಾವನ್ನು ತಪ್ಪಿಸುವ ಮಾರ್ಗ, ಸಾವನ್ನು ತಪ್ಪಿಸುವ ರೀತಿ, ಮುಕ್ತಿಯ ಮಾರ್ಗ ಅಥವಾ ಹಾದಿ, ಮತ್ತು ಜನನ ಮರಣಗಳ ಚಕ್ರದಿಂದ ಬಿಡುಗಡೆಯಾಗಿ ನಿತ್ಯ ಪದವಿಯನ್ನ ಹೆಂಗ ಹೊಂದೋದು? ನಿತ್ಯನಃ ಪರಿ ಯಾವುದೈ ಗುರುವೇ? ನೇರವಾಗಿ 3 ಪ್ರಶ್ನೆಗಳನ್ನ ಅವರು ಮುಂದೆ ಇಡ್ತಾನೆ. ಅದಕ್ಕೆ ಇವು ಇಲ್ಲಿಯವರೆಗೆ ಒಂದೊಂದೇ ಅಹಮ್ಮಿನ ಸಂದೇಹಗಳು ಕತ್ತರಿಸಿ ಹೋದ ಮೇಲೆ ಇದು ಪೂರ್ತಿ ಶರಣಾಗತಿಯ ಭಾವ. ಆ 3 ಪ್ರಶ್ನೆಗಳನ್ನ ಅಲ್ಲಮರ ಮುಂದೆ ಇಡ್ತಾನೆ. ಆ 3 ಪ್ರಶ್ನೆಗಳಿಗೆ ಉತ್ತರ ಕೊಡ್ಬೇಕು ನೀವು ಗುರುವೇ ಅಂತ ಹೇಳಿ. ವಾದವೇತಕ್ಕೆ ನಮಗೆ, ನಿಮ್ಮಲ್ಲಿ ವಾದ ಮಾಡುವಂತ ಶಕ್ತಿ ಇಲ್ಲ. ಯಾಕಂದ್ರೆ ಪ್ರತಿ ವಾದಕ್ಕೂ ಒಂದೊಂದು ಸಮಜಾಯಿಸಿ ಉತ್ತರ ಕೊಟ್ಟಿದ್ದಾರೆ. ಪ್ರತಿ ವಾದದಲ್ಲಿ ಇವರು ಮಾಡಿದ, ಸಿದ್ದರಾಮ ಶಿವಿಗೆ ಮಾಡಿದ ತಪ್ಪು ಕಲ್ಪನೆಗಳನ್ನ ಎತ್ತಿ ತೋರಿಸಿದ್ದಾರೆ. ಅದಕ್ಕೆ
ಕೊನೆಯದ ಒಂದು ಹಂತಕ್ಕೆ ಸಿದ್ದರಾಮ ಶಿವಯೋಗಿಯವರು ಬಂದಂಗ ಕಾಣಿಸ್ತದ. ಏನಂದ್ರೆ ಸಾವು ತಪ್ಪುವುದು ಹೇಗೆ, ಮುಕ್ತಿಯ ಮಾರ್ಗ ತೋರಿಸ್ರಿ, ಮತ್ತು ಈ ಭವಾವಳಿಯ ಚಕ್ರದಿಂದ, ಜನನ ಮರಣದ ಚಕ್ರದಿಂದ ಬಿಡುಗಡೆ ಮಾಡುವ ರೀತಿಯನ್ನು ಹೇಳಿಕೊಡ್ರಿ. ವಾದವೇತಕ್ಕೆ ನಮಗೆ ನಿಮ್ಮಯ್ಯ ಪಾದ ಶರಣನೆ ಬಲ್ಲವಲ್ಲದೆ, ನಿಮ್ಮ ಜೊತೆ ನಾನು ಇನ್ನೆಂದೂ ವಾದ ಮಾಡುವುದಿಲ್ಲ ಗುರುವೇ, ನಿಮ್ಮ ಶ್ರೀಪಾದವೇ ನನಗೆ ಶರಣು, ನಿಮ್ಮ ಶ್ರೀಪಾದಕ್ಕೆ ಶರಣು ಎನ್ನುತ್ತೇನೆ ವಿನಃ ಇನ್ನು ಏನು ಅನ್ನೋದೇ ಇಲ್ಲ, ನನ್ನಲ್ಲಿ ಯಾವ ಮಾತುಗಳೂ ಇಲ್ಲ. ಶರಣ್ಯನ ಬಲ್ಲೆವಲ್ಲದೆ ಬೋಧಿಸುವುದು ಎನಗೆ ಎನ್ನುತ್ತಿಲ್ಲ ಅಲ್ಲ. ನನಗೆ ನೀವು ಬೋಧನೆ ಮಾಡಬೇಕು. ಇನ್ನು ಮೇಲೆ ನಾನು ಸಂಪೂರ್ಣವಾಗಿ ನಿಮ್ಮ ಶ್ರೀಪಾದಗಳಿಗೆ ಶರಣಾಗ್ತಾ ಇದ್ದೀನಿ. ನನಗೆ ನೀವು ತತ್ವ ಬೋಧೆಯನ್ನ ಮಾಡಬೇಕು. ಬೋಧಿಸುವುದು ಎನಗೆ ಎನ್ನುತ್ತಲಿರ್ದನು ಸಿದ್ದರಾಮಯ್ಯ. ಅಲ್ಲಮರಲ್ಲಿ ಸಿದ್ದರಾಮಯ್ಯ ದೇವರು ಕೇಳ್ಕೊಳ್ತಾರೆ. ಇನ್ನು ಮುಂದೆ ಅಲ್ಲಮರು ಸಿದ್ದರಾಮರಿಗೆ ಬೋಧನೆಯನ್ನ ಮಾಡ್ತಾರೆ. ಅವರು ಸಂದೇಹಗಳ ಬಹುಶಃ ಎಲ್ಲ ಮುಗಿದು ಕಾಣಿಸ್ತದ, ಪ್ರಶ್ನಿಸುವುದು ಏನು ಉಳಿಲಿಲ್ಲ. ಹೀಗಾಗಿ ಮುಂದೆ ಅವರ ಸಿದ್ದರಾಮ ದೇವರಿಗೆ ತತ್ವಜ್ಞಾನದ ಮಾರ್ಗ, ತತ್ವದ ಒಂದು ಬೋಧೆಯನ್ನ ಮಾಡುವ ಒಂದು ಬಗೆಯನ್ನ ಚಾಮರಸರು ವಿವರಿಸ್ತಾ ಹೋಗ್ತಾರೆ. ಮುಂದಿನ ಪದ್ಯದಲ್ಲಿ ಹಸನು ಮಾಡಿಯೇ ಹರಗೆ ಹೊಲನಲ್ಲಿ ಕಸವ ಬಿತ್ತುವ ಮರುಳನಂತೆ ಮಿಸುಗುವ ಅಂತರ್ ಮಾರ್ಗದೋಜೆಗೆ ಬಂದ ತನು ಮನವ ಕಿಸುಕುಳದ ಬಹಿರಂಗ ತಿಚ್ಚೆಯ ವ್ಯಸನದಲ್ಲಿ ಬೇಯಿಸದ ನಿನ್ನಯ ವಶವ ಮಾಡಲು ನೀನೇ ಸುಖಿಯೈ ರಾಮಯ್ಯ ಕೇಳೆಂದ. ಅಲ್ಲಿ ನಿನಗೆ ಸುಖ ಇಲ್ಲ ಅಂತ ಹೇಳ್ಕೊಂತ ಬಂದ ಅಲ್ಲಮ್ಮ, ಮೇಲೆಲ್ಲ ನಿತ್ಯ ಪದವಿ ಸಿಗುದಿಲ್ಲ ಅಂತ ಹೇಳ್ಕೊತ ಬಂದ. ಇನ್ನು ಏನೇನ ಮಾಡಿದ್ರೆ ಸಿಗತೈತಿ ಅಂತ ಹೇಳ್ಕೊತ ಬರ್ತ. ಏನೇನ್ ಮಾಡ್ಬೇಕು ಅನ್ನೋದು, ಹಸನ ಮಾಡಿಯೇ ಹರಗಿ ಹೊಲನಲ್ಲಿ ಕಸವ ಬಿತ್ತುವ ಮರುಳನಂತಿರೆ. ಹೊಲವನ್ನು ಸ್ವಚ್ಛ ಮಾಡೋದು, ಹೊಲವನ್ನ ಹರಗೋದು, ನೇಗಿಲ ಹೊಡೆಯೋದು, ಸ್ವಚ್ಛಗೊಳಿಸೋದು, ಕಸ ಕಡ್ಡಿ ಆರಿಸೋದು, ಹದ ಮಾಡೋದು. ಬಿತ್ತುವುದೇನು? ಕಸದ ಬೀಜನ ಬಿತ್ತುದು. ಹುಚ್ಚರಲ್ಲೇನು? ನಮ್ಮ ಇಡೀ ಮನವೆಂಬ ಈ ಹೊಲ ಇದೆಯಲ್ಲ, ಆ ಅಂತರಂಗ, ಈ ಅಂತರಂಗವನ್ನು ಶುದ್ಧಿ ಮಾಡೋದು, ಎಲ್ಲ ಮಾಡೋದು, ಎಲ್ಲ ಸಿದ್ಧತೆ ಆಗ್ತದ. ಎಲ್ಲ ಮಾಡಿದ ಮೇಲೆ ಅಂತರಂಗದ ಹೊಲ ಸ್ವಚ್ಛ ಆಯ್ತು. ಸ್ವಚ್ಛ ಆದ ಮೇಲೆ ಅಲ್ಲಿ ಏನು ಬಿತ್ತಬೇಕು ಅದನ್ನು ಬಿತ್ತಲಿಲ್ಲ. ಯಾವುದನ್ನ ಸ್ವಚ್ಛ ಮಾಡಿದ್ನೋ, ಯಾವುದು ಇರಬಾರದು ಅಂತ ಸ್ವಚ್ಛ ಮಾಡಿದ್ರೋ, ಮತ್ತು ತಿರುಗಿ ಅದನ್ನೇ ಬಿತ್ತಿ ಬೆಳೀತಕ್ಕಂಥ ಮರುಳನಂತೆ. ನೋಡಿ, ಅಲ್ಲಮರ ಒಂದು ವಚನ ನೆನಪು ಮಾಡಿಕೊಳ್ಬೇಕು ನಾವು. ಅಲ್ಲಿ ಗೊಗ್ಗಯ್ಯನಿಗೆ ಹೇಳಿದಂತಹ ಮಾತು ವಚನ, ತನುವ ತೋಂಟವ ಮಾಡಿ ಮನವ ಗುದ್ದಲಿ ಮಾಡಿ ಅಗೆದು ಕಳೆದನಯ್ಯ ಭ್ರಾಂತಿಯ ಬೇರ. ನನ್ನ ಅಂತರಂಗದ ವ್ಯವಸಾಯ, ನಾನು ಇಂಥದೊಂದು ಹೊಲ ಮಾಡೀನಿ ಗೊಗ್ಗಯ್ಯ, ನೀ ಹೊರಗು ಮಾಡಿ ಒಳಗಿನ ಹೊಲ ನೀ ಮಾಡೇ ಇಲ್ಲ, ನೀನು ಒಳಗಡೆನೂ ಒಂದು ಹೊಲ ಮಾಡಬೇಕು ಅಂತ ಹೊಲ ನಾನು ವ್ಯವಸಾಯ ಮಾಡಿನಪ್ಪ ಅಂತ ಅವನಿಗೆ ಹೇಳುವ ಮಾತಿದೆಯಲ್ಲ, ಅದೇ ಮಾತು ಇಲ್ಲಿಗೂ ಬರ್ತದ. ತನುವ ತೋಂಟವ ಮಾಡಿ ಮನವ ಗುದ್ದಲಿ ಮಾಡಿ ಅಗೆದು ಕಳೆದನಯ್ಯ ಭ್ರಾಂತಿಯ ಬೇರ. ಆ ಭ್ರಾಂತಿಯ ಬೇರನ್ನ ಅಗದು ತಗದೆ ಒಡೆದು ಸಂಸಾರದ ಹೆಂಟೆಯ ಬಗೆದು ಬಿತ್ತಿದನಯ್ಯ ಬ್ರಹ್ಮ ಬೀಜವ. ಇಲ್ಲಿ ಅಂತರಂಗದಲ್ಲಿ ಬ್ರಹ್ಮ ಬೀಜ ಬಿತ್ತಾನೆ, ನೀನ್ ಅಂತರಂಗದಲ್ಲಿ ಕಸ ಬಿತ್ತಕತ್ತೀಯಲ್ಲೋ. ಅದಕ್ಕೆ ಒಡೆದು ಸಂಸಾರದ ಹೆಂಟೆಯ, ಸಂಸಾರವನ್ನ ನಾನು ತ್ಯಜಿಸಿದೆ, ಬಗೆದು ಬಿತ್ತಿದನಯ್ಯ. ಬಗೆದು ಅಂದ್ರೆ ಅದನ್ನ ಚೆನ್ನಾಗಿ ಅಗಿದು, ಬ್ರಹ್ಮ ಬೀಜವ ಅಖಂಡ ಮಂಡಲವೆಂಬ ಭಾವಿ ಪವನ ಬೇರಾಟಾಳ ಸುಷುಮ್ನ ನಾಳದಿಂದ ಉದಕುವ ತಿದ್ದಿ ಬಸವಗಳ ಇವರು ಹಸನುಗೆಡಿಸಿಯರೆಂದು. ಇದು ಅಂತರಂಗದ ವ್ಯವಸಾಯಕ್ಕೆ ಸಂಬಂಧಪಟ್ಟಂತ ಅಖಂಡ ಮಂಡಲವೆಂಬ ಇಲ್ಲಿ ಬಾವಿ ಮುರಾಳೆ ಶರಣರು ಬಹಳ ಚಂದ ಇದನ್ನ ವಿವರಣೆ
ಮಾಡಿದಾರೆ. ನಾನು ಹೆಚ್ಚು ಹೇಳಲಿಕ್ಕೆ ಹೋಗುದಿಲ್ಲ. ಇದರ ಸಾರ ಇಷ್ಟೇ. ಈ ರೀತಿ ಹೊಲ ಮಾಡಿದೆ, ಬ್ರಹ್ಮ ಬೀಜ ಬಿತ್ತಿದೆ, ಅರಿವಿನ ಬೀಜ ಬಿತ್ತಿದೆ. ಬಿತ್ತಿ ಇದನ್ನ ಬಸವಗಳೈವರು ಹಸ ಗೆಡಿಸಿಹರೆಂದು. ಆ ಬಸವಗಳು 5 ಮಂದಿ ಯಾರು ಅಂದ್ರೆ ಇವೇ ಪಂಚೇಂದ್ರಿಯಗಳು, ಕರ್ಣೇಂದ್ರಿಯಗಳು ಇವದವಲ್ಲ, ಇದನ್ನ ಕೆಡಿಸ್ತವೆ. ಹಸವನು ಹಸಗೆಡಿಸಿಹರೆಂದು ಸಮತೆ ಸೈರನೆ ಎಂಬ ಬೇಲಿಯ ನಿಕ್ಕಿ. ಎಂತ ಬೇಲಿ ಹಾಕಿನ ಗೊತ್ತಾನ? ಸಮತೆ ಸೈರನೆ. ಈ 2ರ ಬೇಲಿ ಹಾಕೊಂಡೇನಿ. ಯಾಕಂದ್ರೆ ಅವು ಬಂದು ಈ ಬೆಳೆ ಕೆಡಿಸ್ತವೆ. ಸಮತೆ ಸೈರನೆ ಎಂಬ ಬೇಲಿಯ ನಿಕ್ಕಿ ಆವಾಗಳು ಈ ತೋಂಟದಲ್ಲಿ ಜಾಗರವಿದ್ದು ಸಸಿಯ ಸಲುಹಿದೆನೋ ಗುಹೇಶ್ವರ. ಆ ಬ್ರಹ್ಮ ಬೀಜವೆಂಬ ಸಸಿಯನ್ನ ಸಲುಹಿದೆ. ಈ ಲೌಕಿಕ ಸಂಸಾರಿಕ ಈ ಪಂಚೇಂದ್ರ ಇವುಗಳಿಂದ ಅದನ್ನ ರಕ್ಷಣೆ ಮಾಡಿದೆ ಅನ್ನುವುದು ಒಗ್ಗೈನಿಗೆ ಹೇಳುವ ಪ್ರಸಂಗದಲ್ಲಿ ಅದೇ ಅರ್ಥ ಬರುವ ಹಾಗೆ ಇಲ್ಲಿ ಕೂಡ ಚಾಮರಸರು ಪ್ರಭುವಿನ ಮೂಲಕ ಹೇಳುತ್ತಾರೆ. ಹಸನು ಮಾಡಿಯ ಹರಗೆ ಹೊಲದಲ್ಲಿ ಕಸವ ಬಿತ್ತುವ ಮರುಳನಂತಿರೆ ಮಿಸುಗುವ ಅಂತರ್ಮಾರ್ಗ ದೋಜೆಗೆ ಬಂದ ತನುಮನವ. ಮಿಸುಗುವ, ಹೊಳೆಯುವಂತಹ, ಪ್ರಕಾಶಮಾನವಾಗಿರ್ತಕ್ಕಂತಹ ಅಂತರ್ಜ್ಞಾನ ಮಾರ್ಗ, ಅಂತರ್ಜ್ಞಾನದ ಹಾದಿಯಲ್ಲಿ ಬಂದಂತಹ ತನು ಮನಗಳನ್ನ ತುಚ್ಛವಾದ ಹೀನವಾದ ಬಹಿರಂಗದ ಬಯಕೆಯ ಕಾರ್ಯಗಳಲ್ಲಿ ಬೇಯಿಸ್ತಾ ಇದ್ದೀವಲ್ಲ ನಾವು. ಏನ್ ಮಾಡಕತ್ತೀವಿ, ನೀ ಏನ್ ಮಾಡಕತ್ತಿ ಅಂತ ಹೇಳ್ತಾರೆ. ನೀನು ಮಾಡುವ ಕ್ರಿಯೆ ಏನು ಅಂತಂದ್ರೆ ಮೇಲೆ ಹೇಳಿದ್ರಷ್ಟೇ. ಅದನ್ನ ಅಂತರ್ಜ್ಞಾನ ಮಾರ್ಗ ಇದೆ, ಅಂತರ್ಜ್ಞಾನ ಹೊಳಿತಾ ಇದೆ. ಆ ಹೊಳೆಯುವ ಆ ಮಾರ್ಗದಲ್ಲಿ ತನು ಮನವನ್ನ ನೀನು ತೊಡಗಿಸಲಾರದೆ ಅದಕ್ಕೆ ಬದಲಾಗಿ ಅತ್ಯಂತ ಹೀನವಾದಂತಹ ಈ ಬಹಿರಂಗದ ಬಯಕೆಗಳ ಕಾರ್ಯಗಳಲ್ಲಿ ಅದನ್ನು ತೊಡಗಿಸಿಬಿಟ್ಟಿದ್ದೀಯಲ್ಲ. ಆ ಮನಸ್ಸನ್ನ, ಆ ಅಂತರ್ಜ್ಞಾನದ ಮಾರ್ಗವನ್ನ ಎಲ್ಲಿ ಹೋಗ್ಬೇಕು ಹೋಗ್ಲಿಲ್ಲ, ಈ ಕಡೆ ಬಂದ್ಬಿಡ್ತಲ್ಲ. ಈ ಬಹಿರಂಗದ ಈ ಅಶಾಶ್ವತವಾದಂತ ಕ್ಷಣಿಕ ಸುಖದ ಕೆಲಸಗಳಲ್ಲಿ ತೊಡಗಿಸಿಬಿಟ್ಟಿದೆ. ಹಾಗೆ ತೊಡಗಿಸದೆ, ಅಲ್ಲಿ ಒಂದು ಮಾತು ಹೇಳ್ತಾರೆ, ಕಿಸುಕುಳದ ಹೀನವಾದ ಕ್ಷುಲ್ಲಕವಾದ ಬಹಿರಂಗದಿಚ್ಛೆಯ ವ್ಯಸನದಲ್ಲಿ, ಕಾರ್ಯದಲ್ಲಿ, ಬಹಿರಂಗದ ಇಚ್ಛೆಗಳ ಕಾರ್ಯದಲ್ಲಿ ಬೇಯಿಸದೆ, ವ್ಯಯಿಸದೆ, ಆ ಕಾರ್ಯಗಳಲ್ಲಿ ನಿನ್ನ ಶಕ್ತಿಯನ್ನ ವ್ಯಯ ಮಾಡದೆ ನಿನ್ನವ ವಶವ ಮಾಡಲು, ಅದನ್ನು ನಿನ್ನ ಕೈವಶ ಮಾಡಿಕೊಂಡೇ ಆದ್ರೆ ನೀನೇ ಸುಖಿಯೈ ರಾಮ ಕೇಳಿದ್ದ. ನೀನು ಸುಖಿಯಾಗ್ತೀಯ. ಆ ವಶ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಹಸನ ಮಾಡಿದ ಹರಗಿದ ಹೊಲದೊಳಗ ಕಸ ಬಿತ್ತಿದಂಗ ನಿನ್ನ ಪರಿಸ್ಥಿತಿ ಆಗ್ತದ. ಕಸವನ್ನೇ ಬೆಳೆ ಎಂದು ತಿಳಿದುಕೊಳ್ಳುವ ಅಜ್ಞಾನದಲ್ಲಿದ್ದೀಯ. ನಾವೆಲ್ಲ ಹಾಗೆ ಮಾಡ್ತಾ ಇದ್ದೀವಿ. ನಾವು ಮಾಡೋದೇನು ಅಂತಂದ್ರೆ, ನಾವು 101 ರುದ್ರ ಮಾಡಿದೀವಿ. ಪ್ರತಿ ಸೋಮವಾರ ಸೋಮವಾರ ವೃತ ಮಾಡಿದೀವಿ, ಶಂಕರ ವೃತ ಮಾಡಿದೀವಿ, 108 ವೃತ ನಿಯಮಗಳನ್ನ ಮಾಡಿ ನಾವೇನ್ ತಿಳ್ಕೊಂಡಿವಿ ಅಂದ್ರೆ ನಾವು ಕೃತಾರ್ಥರಾದಿವಿ, ನಾವು ಪುಣ್ಯ ಸಂಪಾದನೆ ಮಾಡಿದೀವಿ. ಅದ್ರ ಅರ್ಥ ಮಾಡ್ಕೊಳ್ಳೋದು, ನಾವು ಮಾಡಿದ ಈ ಕರ್ಮ ಇದೆಯಲ್ಲ, ನಾವು ತಿಳ್ಕೊಂಡದ್ದು ಪುಣ್ಯದ ಬೆಳೆ ಅಂತ ತಿಳ್ಕೊಂಡೇವೆ. ಆದ್ರೆ ಅದು ಪುಣ್ಯದ ಬೆಳೆಯಲ್ಲ, ಅದು ಕಸ ಆಗಿದೆ ಅನ್ನೋದು ನಮ್ಗೆ ಗೊತ್ತಾಗ್ತಾ ಇಲ್ಲ. ಅದಕ್ಕಾಗಿ ನೀನು ಅಂತರಂಗದ ಆ ಜ್ಞಾನ ಮಾರ್ಗವನ್ನು ಗಟ್ಟಿಯಾಗಿ ಹಿಡಿದುಕೋ. ಆ ಅಂತರಂಗದ ಜ್ಞಾನ ಮಾರ್ಗದಲ್ಲಿ ನೀನು ಈ ಬಹಿರಂಗದ ಕ್ರಿಯೆಗಳಿಂದ ದೂರ ಇರು. ಅಂದಾಗ ಮಾತ್ರ ನಿನಗೆ ಇದು ಸಾಧ್ಯ. ಇಲ್ಲ ಅಂತಂದ್ರೆ ಲೌಕಿಕಂತೆ ನೀನು ಕೂಡ ನಿನ್ನ ಜೀವನವನ್ನ ಹಾಳು ಮಾಡ್ಕೊಳ್ತಾ ಇದ್ದೀಯ. ಅದಕ್ಕಾಗಿ ಅದನ್ನ ಮೊದಲು ಗಟ್ಟಿಯಾಗಿ ಅಂತರ್ಜ್ಞಾನ ಮಾರ್ಗ ಹಿಡಿದುಕೋ ಅನ್ನುವ ಮಾತುಗಳನ್ನ ಸಿದ್ದರಾಮ ಶಿವಯೋಗಿಗಳಿಗೆ ಅಲ್ಲವರು ಹೇಳ್ತಾ ಹೋಗ್ತಾರೆ. ಹೀಗೆ ಒಂದೊಂದಾಗಿ ನಿತ್ಯ ಸುಖಿಯಾಗುವ ಬಗೆಯನ್ನ ಪ್ರತಿ ವಚನದಲ್ಲಿ ಅವರು ಹೇಳ್ತಾ ಹೋಗ್ತಾರೆ. ಇವತ್ತಿಗೆ ಸಮಯ ಮುಗಿತಾ ಇದೆ, ಇಲ್ಲಿಗೆ ನಿಲ್ಲಿಸ್ತಾ
ಮತ್ತೆ ನಾಳೆ ಅಲ್ಲಮರ ಒಂದು ತತ್ವಬೋಧೆಯನ್ನ ಸಿದ್ದರಾಮರಿಗೆ ಹೇಗೆ ಮಾಡ್ತಾರೆ ಅನ್ನೋದನ್ನ ನೋಡಬಹುದು. ಅದಕ್ಕೆ ಈ ಎಲ್ಲ ನಾನು ಆಡಿದ ನುಡಿಗಳು ನನ್ನವಲ್ಲ, ಚಾಮರಸ ಕವಿ ಹೇಳಿದಾರೋ ಅದನ್ನ ನಾನೆಷ್ಟು ತಿಳ್ಕೊಂಡಿದ್ದೇನೋ, ಅದನ್ನ ನಿಮ್ಮ ಮನಸ್ಸಿಗೆ ಎಷ್ಟು ತಲುಪಿಸ್ತಾ ಇದ್ದೇನೋ, ಅದೆಲ್ಲವೂ ಕೂಡ ಆ ಸದ್ಗುರು ಅಲ್ಲಮರ ಶ್ರೀಪಾದಕ್ಕೆ ಅನಿಸ್ತಾ ನನ್ನ ಮಾತುಗಳಿಗೆ ಮಂಗಳ ಹಾಡ್ತೇನೆ. ಎಲ್ಲರಿಗೂ ಶರಣಾರ್ಥಿಗಳು. ಅದ್ಭುತ ಗುರುಗಳೇ. ನಿಜವಾಗಿ ಅಲ್ಲಮರೆ ಇವತ್ತು ನಮಗೆ ಬೋಧನಾ ಮಾಡಿ ನಮ್ಮೆಲ್ಲರನ್ನು ಆನಂದ ಪಡಿಸಿದರು ಅನ್ನುವಂಥ ಮಾತನ್ನ ನಾವು ಹೃದಯಪೂರ್ವಕವಾಗಿ ಹೇಳಬಯಸಿ, ತಾವು ಮಾತಾಡಿಲ್ಲ, ಅಲ್ಲಮರೆ ಮಾತಾಡಿದ್ದಾರೆ ಎನ್ನುವಂಥ ಭಾವ ಇವತ್ತು ನಾವು ಮನವರಿಕೆ ಮಾಡಿಕೊಂಡಿದ್ದೇವೆ. ಎಲ್ಲರಿಗೂ ಶರಣಾರ್ಥಿಗಳು.